ಧರ್ಮಸ್ಥಳ ಹಣ್ಣು ಹಂಪಲ ವನ, ಪ್ರಗತಿ ವನ, ವಾಣಿಜ್ಯ ವನ, ರುದ್ರಭೂಮಿಯಲ್ಲಿ ವನ, ಸಾಗುವನ, ಹೀಗೆ ವಿವಿಧ ವನಗಳ ರಚನೆಗೆ ಪ್ರೋತ್ಸಾಹ. ಅಲ್ಲಿ ಹೋದಾಗ ಗಾಡಿ ಕರ್ಕೊಂಡಿದ್ರು ರೈನ್ ಫಾರೆಸ್ಟ್ ನಮ್ಮ ಊರಿನಲ್ಲಿ ಸರ್ Welcome to the Mango Circus, Salamara Timaka Bantual Tree Park, sir. Please carry out the inauguration ceremony of Onamotsav, sir. ಜೀವಶಾಸ್ತ್ರ ಪರಿಸರ ಸಚಿವರು ಶ್ರೀ ಈಶ್ವರ ಖಂಡ್ರೆ ಆಗಮಿಸ್ತಾ ಇರುತ್ತಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕ ಉಡುಪಾಡಿ ಮತ್ತು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಡಿ ರಮನಾಥರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗೌರವ ಉಪಸ್ಥಿತಿ KCDC ದಯಮಾಡಿ ವೇದಿಕೆ ಬರಬೇಕು. ಜನರ
ಗುಣರಾಜ ಅರಿಗ, ಪದ್ಮಶೇಖರ್ ಜೈನ್, ಸುಲೋಚನಾ ಭಟ್ ದಯಮಾಡಿ ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಾವೀಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಸಾರ್ವಜನಿಕರೆಲ್ಲರೂ ಕುಳಿತು ಸಹಕರಿಸಬೇಕಾಗಿ ವಿನಮ್ರ. ಪರಿಸರ ಪ್ರಜ್ಞೆಯನ್ನ ಮೂಡಿಸುತ್ತಿದೆ. ಶಾಲಾ ವನವನ್ನು ಮಾಡಬೇಕೆಂಬ ಸಂಕಲ್ಪ ಹೊಂದಿರುವ ಪರಿಸರ ಗೀತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನಮ್ಮೂರ ನಮ್ಮ ಕೆರೆ, ಬೀಜ ಬಿತ್ತನೆ ಕಾರ್ಯಕ್ರಮ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನ ಅನುಷ್ಠಾನಿಸುತ್ತಾ ಬಂದಿದೆ. ಪೂಜ್ಯರ ಈ ಎಲ್ಲ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಬಂದಿರುವವರು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್. ಮಾನ್ಯ ಸಚಿವರಿಗೆ, ಎಲ್ಲ ವೇದಿಕೆ ಮೇಲೆ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ, ನನ್ನ ಎಲ್ಲ ಸಜ್ಜನ ಬಾಂಧವರೇ, ಬಹುಶಃ ಒಂದು ಪ್ರಕೃತಿಯ ಆರಾಧನೆಯಲ್ಲಿ ಇಂದು ನಾವು ಒಂದು ಅವಿಸ್ಮರಣೀಯ ದಿನದಲ್ಲಿ ತಲುಪಿದ್ದೇವೆ.
ಬಹುಶಃ ಇದು ಮೇಲ್ನೋಟಕ್ಕೆ ಕಾಕತಾಳೀಯವಾಗಿ ಕಂಡರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಪ್ರಕೃತಿ ಸಂಕಲ್ಪವಿದೆ ಎಂದು ನನಗೆ ಎಂದು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಸಕಲ ಜೀವರಾಶಿ ಪ್ರಕೃತಿಯನ್ನ ರಕ್ಷಿಸ್ತಕ್ಕಂತಹ ಪಶುಪತಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಅದ್ಭುತ ಚಿಂತನೆಯಿಂದ ಮೂಡಿಬಂದ ಈ ಕಾರ್ಯಕ್ರಮ ದಶಲಕ್ಷ ಗಿಡಗಳ ನಾಟಿ. ಈ ಒಂದು ಕಾರ್ಯಕ್ರಮದ ಅನುಷ್ಠಾನದ ಸ್ಥಳ ಬಹುಶಃ ವೃಕ್ಷ ತಪಸ್ವಿ ಸಾಲುಮರ ತಿಮ್ಮಕ್ಕರವರ ಹೆಸರಿರುವ ಈ ಪುಣ್ಯ ಭೂಮಿಯಲ್ಲಿ ಅರಣ್ಯದ ರಾಜ ಅಂದರೆ ನಮ್ಮ ನಾಡಿನ ಅರಣ್ಯ ಸಚಿವರೇ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಕ್ಕಂಥದ್ದೆಲ್ಲವನ್ನು ಗಮನಿಸಿದ್ರೆ ಮೇಲ್ನೋಟಕ್ಕೆ ಇದೊಂದು ಒಂದು ಕಾಕತಾಳೀಯವಾಗಿದ್ರೂ ಕೂಡ ಇದರ ಹಿಂದೆ ಖಂಡಿತ ಒಂದು ಪ್ರಕೃತಿ ಮಾತೆಯ ಸಂಕಲ್ಪ ಇದೆ ಎಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಬಂಧುಗಳೇ, ಪೂಜ್ಯ ಕಾವಂದರು ಪ್ರಕೃತಿಯ ಬಗ್ಗೆ ಇಂದು ಚಿಂತಿಸಿದವರಲ್ಲ, 40 ವರ್ಷಗಳ ಹಿಂದೆ ಚಿಂತಿಸಿದವರು. ಬಹುಶಃ ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರ ತೆಗೆದ್ರೆ ಇವತ್ತು ನಾವು ನಮ್ಮ ಒಟ್ಟು ಪ್ರದೇಶದಲ್ಲಿ ಅರಣ್ಯವನ್ನು ಹೊಂದಿರತಕ್ಕಂಥ ಪ್ರದೇಶ ಭಾರತ ದೇಶದಲ್ಲಿ 21% ಇದೆ, ಕರ್ನಾಟಕದಲ್ಲಿ 20.43 ಅಷ್ಟು ಇದೆ. ಅಂದ್ರೆ ಒಂದು ಯಾವುದೇ ದೇಶ ಅಥವಾ ನಾಡು ಸಮೃದ್ಧವಾಗಿರ್ಬೇಕಂದ್ರೆ 33% ಕನಿಷ್ಠ ಅರಣ್ಯ ಪ್ರದೇಶ ಇರಬೇಕು. ಬಹುಶಃ 40 ವರ್ಷದ ಹಿಂದೆ ಒಂದು 26-27% ಅಷ್ಟು ಅರಣ್ಯ ಪ್ರದೇಶ ಇದ್ರೂ ಕೂಡ ಅಂದಿನ ದಿನಗಳಲ್ಲಿ ಪೂಜ್ಯ ಕಾವಂದರು ಈ ಪ್ರಕೃತಿಯನ್ನು ಕಾಪಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಸಾಕಷ್ಟು ಅರಣ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವ ಚಿಂತನೆಯನ್ನು ಮಾಡಿ ಅಂದಿನಿಂದ ಗಿಡ ನಾಟಿ, ವನ ಮಹೋತ್ಸವ, ಸಮುದಾಯ ಅರಣ್ಯ, ಶಾಲಾವನ, ಬನವನ ಇಂಥ ಅನೇಕ ಹೆಸರುಗಳನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳ ಮೂಲಕ ಇಡೀ ಸಮುದಾಯವನ್ನೇ ಪ್ರಕೃತಿಯನ್ನು ರಕ್ಷಿಸ್ತಕ್ಕಂಥ ಒಂದು ದೊಡ್ಡ ಚಳುವಳಿಯನ್ನ 40 ವರ್ಷಗಳ ಹಿಂದೆ ಯೋಜನೆ ಮೂಲಕ ಪೂಜ್ಯರು ಪ್ರಾರಂಭಿಸಿದರು. ಬಹುಶಃ ನೀವೆಲ್ಲ ಆಶ್ಚರ್ಯ ಪಡ್ತೀರಿ, ಯೋಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಸಂಖ್ಯೆಗಳು ಲಕ್ಷಾಂತರದಲ್ಲಿ ಇರುತ್ತೆ. ಯಾಕಂದ್ರೆ ಲಕ್ಷಾಂತರ ಜನರು ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಪೂಜ್ಯರು ಪ್ರಾರಂಭಿಸಿದ ಅಂದಿನ ಒಂದು ಸ್ವಸಹಾಯ ಸಂಘದ ಚಳವಳಿಯಲ್ಲಿ ಇವತ್ತು 55 ಲಕ್ಷ ಪಾಲುದಾರ ಕುಟುಂಬಗಳು ಇದೆ. ಅಂದ್ರೆ ಒಂದು ಪೂಜ್ಯರು ಕಾರ್ಯಕ್ರಮ ಮಾಡಿದ್ರೆ 50 ಲಕ್ಷ ಕುಟುಂಬಗಳು ಒಮ್ಮೆಲೆ ಆ ಒಂದು ಚಳವಳಿಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗ ಅದರಿಂದ ಆಗುವಂತಹ ಇಂಪ್ಯಾಕ್ಟ್ ಅಥವಾ ಅದರಿಂದ ಆಗಿರ್ತಕ್ಕಂಥ ಒಂದು ಫಲಶ್ರುತಿ ಎಷ್ಟಿರುತ್ತೆ ಅಂದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುತ್ತೆ. ಅದೇ ರೀತಿ ನಾವು ಅರಣ್ಯೀಕರಣ ವಿಚಾರದಲ್ಲಿ ಬಂದರೂ ಕೂಡ ಕಳೆದ 25 ವರ್ಷಗಳಿಂದ ಯೋಜನೆ ಹಮ್ಮಿಕೊಂಡಿರ್ತಕ್ಕಂಥ ನಾನಾ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ಒಂದು ಸಹಭಾಗಿತ್ವದಲ್ಲಿ ಇಲ್ಲಿಯವರೆಗೆ ನೆಟ್ಟಿರ್ತಕ್ಕಂಥ ಗಿಡಗಳು ನೀವು ಬಹುಶಃ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. 72 ಕೋಟಿ ವೃಕ್ಷಗಳನ್ನ ಪೂಜ್ಯರ ಒಂದು ಅದ್ಭುತ ಚಿಂತನೆಯಿಂದ ಇಲ್ಲಿಯವರೆಗೆ ನಮ್ಮ ನಾಡಿನಲ್ಲಿ ನೆಡಲಾಗಿದೆ. ನಾನು ಅರಣ್ಯ ಸಚಿವರಿಗೆ ಬಹಳ ವಿನಮ್ರತೆಯಿಂದ ಈ ಒಂದು ಸಂಖ್ಯೆಯನ್ನ ಅರ್ಪಿಸ್ತಾ ಇದ್ದೇನೆ. ಈ ಒಂದು ವರ್ಷ ದಶಲಕ್ಷ ಗಿಡಗಳನ್ನ ರಾಜ್ಯಾದ್ಯಂತ ನೆಡತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಚಾಲನೆ ಮಾಡ್ತಾ ಇದ್ದೇವೆ. ಇದರ ಹಿಂದೆ ಇನ್ನೊಂದು ಕಲ್ಪನೆಯನ್ನು ನೀವು ಊಹಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಶಬ್ದ ಎಲ್ಲರ ಮೀಡಿಯಾದಲ್ಲೂ ಹೆಚ್ಚು ಯೂಸ್ ಆಗ್ತಾ ಇದೆ, ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮಾನವ ಪ್ರಾಣಿಗಳ ಒಂದು ಸಂಘರ್ಷಕ್ಕೆ ಎಲ್ಲೋ ಒಂದು ಕಡೆ ನಾಂದಿಯಾಗಿದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅರಣ್ಯವಾಸಿಗಳಾದ ಪ್ರಾಣಿಗಳು ಊರಿಗೆ ಬರ್ತಕ್ಕಂಥದ್ದು, ಕೃಷಿ ಭೂಮಿಗೆ ಬರ್ತಕ್ಕಂಥದ್ದು, ಬೆಳೆಯನ್ನ ನಾಶ ಮಾಡ್ತಕ್ಕಂಥದ್ದು ಅನ್ನೋದು ನಮ್ಮ ವಾದ ಆಗಿದೆ. ಆದರೆ ಅದರ ವಾಸ್ತವ್ಯವನ್ನ ಬಹಳ ಆಳವಾಗಿ ಅಧ್ಯಯನ ನಡೆಸ್ತಕ್ಕಂಥವರು ಪೂಜ್ಯ ಕಾವಂದರು. ಈಗ ನಾವು ಎಲ್ಲ ವನವಾಸಿಗಳು ಅಂದ್ರೆ ಪ್ರಾಣಿಗಳು ಊರಿಗೆ ಬರುತ್ತೆ, ಬೆಳೆಯನ್ನ ನಾಶ ಮಾಡ್ತೇವೆ ಅಂತ ಹೇಳ್ತೇವೆ ಹೊರತು ಯಾಕೆ ಬರ್ತೇವೆ ಅನ್ನೋ ಒಂದು ದೀರ್ಘ ಚಿಂತನೆಯನ್ನು ಯಾರು ಮಾಡಿರಲಿಲ್ಲ. ಆದ್ರೆ ಪೂಜ್ಯರು ಅದನ್ನ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ಪ್ರಾಣಿಗಳಿಗೆ ಕನಿಷ್ಠ ಆಹಾರ ಇಲ್ಲದೆ ಇದೆ. ಯಾಕಂದ್ರೆ ಮನುಷ್ಯನ ಹಾಗೆ 3 ಹೊತ್ತು ಪ್ರಾಣಿಗಳಿಗೆ ಬೇಡ, ವಾರಕ್ಕೆ 2 ಸರಿ ಆಹಾರ ಸಿಕ್ಕಿದ್ರು ಸಾಕು, ಅವರು ಶಾಂತದಿಂದ ಇರ್ತಾರೆ. ಆದ್ರೆ ಅಷ್ಟೂ ಆಹಾರ ಸಿಗದೆ ಇರುವಾಗ ಹಸಿವಿನಿಂದ ಇನ್ನೇನು ಜೀವ ಹೋಗುವ ಸಂದರ್ಭದಲ್ಲಿ ಊರಿಗೆ ಅನಿವಾರ್ಯವಾಗಿ ಬರಬೇಕಾಗುತ್ತೆ, ಬೆಳೆ ನಾಶ ಮಾಡಬೇಕಾಗುತ್ತೆ. ಯಾಕೆ ಈ ಪರಿಸ್ಥಿತಿ ನಾವು ತಲುಪಿದ್ದೇವೆ ಅಂದ್ರೆ ಇವತ್ತು ಅರಣ್ಯ ನಾಶ ಬಹಳಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ನಾನಾ ಕಾರಣಗಳಿರ್ಬೋದು, ಕೈಗಾರೀಕರಣ, ನಗರೀಕರಣ, ಆಧುನೀಕರಣ, ವೈಜ್ಞಾನಿಕರಣ, ಅನೇಕ ಹೆಸರುಗಳನ್ನು ನಾವು ನೀಡಬಹುದು. ಆದ್ರೆ ಈ ಯಾವುದೇ ಹೆಸರುಗಳು ಅಥವಾ ಈ ಯಾವುದೇ ಒಂದು ಇನಿಷಿಯೇಟಿವ್ಸ್ ಇದ್ರೂ ಅಂತಿಮವಾಗಿ ಅದು ದಾಳಿ ಆಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು ಪ್ರಕೃತಿ ಮಾತೆಗೆ. ಈ ಎಲ್ಲ ಕಾರಣಗಳಿಂದ ಅರಣ್ಯ ಪ್ರದೇಶ, ಅರಣ್ಯ ಸಂಪತ್ತು ತೀವ್ರವಾಗಿ ಇಳಿಕೆಯಾಗಿ ಇದರ ಜೊತೆಗೆ ಇಂದಿನ ಪೆಸ್ಟಿಸೈಡ್ಗಳು, ನಾವು ರಾಸಾಯನಿಕ ವಸ್ತುಗಳನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ
ಈ ಪರಾಗಸ್ಪರ್ಶ ಕ್ರಿಯೆಗಳು ನಡೀತಾ ಇಲ್ಲ. ಯಾಕಂದ್ರೆ ಪರಾಗಸ್ಪರ್ಶವನ್ನ ಪತಂಗಗಳು, ಚಿಟ್ಟೆಗಳು, ಕೆಲವೊಂದು ಇನ್ಸೆಕ್ಟ್ಸ್ಗಳು ಮಾಡ್ತವೆ, ಮುಖ್ಯವಾಗಿ ಚಿಟ್ಟೆಗಳು. ಈ ಒಂದು ಕೆಮಿಕಲ್ ಅನ್ನ, ಬೆಳೆಯಲ್ಲಿರುವ ಕೆಮಿಕಲ್ ಅನ್ನ ಅಥವಾ ವಿಷ ವಸ್ತುಗಳನ್ನ ಸ್ವೀಕರಿಸಿದ್ರಿಂದ ಅವುಗಳ ಸಂತತಿ ಕೂಡ ಬಹಳ ವಿನಾಶ ಆಗ್ತಿದೆ, ಸಂಖ್ಯೆಗಳು ಕಡಿಮೆ ಆಗ್ತಿದೆ. ಯಾವಾಗ ಪರಾಗಸ್ಪರ್ಶ ಆಗೋದಿಲ್ಲ, ಹೂಗಳು ಬರೋದಿಲ್ಲ, ಮುಂದೆ ಫಲಗಳು ಬರೋದಿಲ್ಲ, ಪ್ರಾಣಿಗಳಿಗೆ ಇದ್ದ ಅಲ್ಪ ಅರಣ್ಯದಲ್ಲೂ ಕೂಡ ಸ್ವಲ್ಪವೂ ಆಹಾರ ಸಿಗದೆ ಇರತಕ್ಕಂತ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಇದೆಲ್ಲ ಗಮನಿಸಿದಾಗ ಪೂಜ್ಯರು ಕಂಡುಕೊಳ್ಳುವ ಏಕೈಕ ದಾರಿ ಅಂದ್ರೆ ಅರಣ್ಯ ಪ್ರದೇಶದಲ್ಲೇ ಸಾಕಷ್ಟು ಹಣ್ಣಿನ ಗಿಡಗಳನ್ನ ನಾವು ಬೆಳಿಬೇಕು, ಮುಂದೆ ಅದು ಮರವಾಗಿ ಫಲಗಳನ್ನು ಕೊಡಬೇಕು. ಈ ಎಲ್ಲ ಪ್ರಾಣಿ ಸಂಕುಲಗಳಿಗೆ ಅರಣ್ಯದಲ್ಲೇ ಸಾಕಷ್ಟು ಫಲಗಳು ಸಿಗಬೇಕು, ಅದು ಒಂದು ಪ್ರಕೃತಿಯ ಸಮತೋಲನ ಆಗಿರುತ್ತೆ. ಈ ದೃಷ್ಟಿಕೋನದಲ್ಲಿ ಪೂಜ್ಯರು 2020ರಲ್ಲಿ ಒಂದು ಪ್ರಾರಂಭಿಸಿದ ಮತ್ತೊಂದು ವಿನೂತನ ಕಾರ್ಯಕ್ರಮ ಏನಂದ್ರೆ ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳ ನಾಟಿ. ಎಂತ ಅದ್ಭುತ ಚಿಂತನೆ ನೋಡಿ, ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳ ನಾಟಿ. 2020ರಲ್ಲಿ ಅಂದಿನ ಅರಣ್ಯ ಸಚಿವರು ಶ್ರೀಯುತ ಅರವಿಂದ ಲಿಂಬಾವಳಿ ಅವರು ಧರ್ಮಸ್ಥಳದ ಒಂದು ಸಮೀಪದ ಅರಣ್ಯದಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು. ಸತತ 4 ವರ್ಷಗಳಲ್ಲಿ ನಮ್ಮ ಸುಯೋಗ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದ ಅರಣ್ಯ ಮಂತ್ರಿಗಳು, ಇವತ್ತು ಹೇಗೆ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಗೌರವಿತವಾಗಿ ಬಂದಿದ್ದಾರೋ, 4 ವರ್ಷವೂ ಕೂಡ ನಮ್ಮ ಅರಣ್ಯ ಸಚಿವರು ಬಂದು ಈ ಹಣ್ಣಿನ ಗಿಡಗಳ ನಾಟಿಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಒಟ್ಟು ಬೆಳೆಸಿ ಪೋಷಿಸ್ತಿರತಕ್ಕಂಥ ಹಣ್ಣಿನ ಗಿಡಗಳ ಸಂಖ್ಯೆ 3,70,000 ಗಿಡಗಳು ಬಂಧುಗಳೇ. ಒಂದು ಲೆಕ್ಕಾಚಾರದಲ್ಲಿ ಇನ್ನೊಂದು 5-6 ವರ್ಷದಲ್ಲೇ ಮೊದಲ ವರ್ಷ ನೆಟ್ಟಿದ ಹಣ್ಣಿನ ಗಿಡಗಳು ಫಲವನ್ನು ಕೊಡುವ ನಿರೀಕ್ಷೆ ಇದೆ. ನಮ್ಮ ಕಾರ್ಯಕರ್ತರು ಶ್ರೀಯುತ ವಿವೇಕ್ ಪಾಯಸರ್ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಶೌರ್ಯ ಪಡೆ ಇದೆ. ಅವರು ಅದನ್ನು ನೋಡ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದಾರೆ, ಸರ್ ಇನ್ನೊಂದು 5 ವರ್ಷದಲ್ಲಿ ಫಲ ಬರುತ್ತೆ, ಪ್ರಾಣಿಗಳಿಗೆ ಫಲಗಳು ಸಿಗುತ್ತೆ ಅನ್ನೋ ಒಂದು ಬಹಳ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಂದಿನ ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಬಹುತೇಕ ಹಣ್ಣಿನ ಗಿಡಗಳೇ ಇರ್ತವೆ. ಹೆಬ್ಬಲಸು, ಹಲಸು, ಮಾವು, ನೇರಳೆ, ಪುನರ್ಪುಲಿ, ಚೆರ್ರಿ, ಬಿದಿರು, ನೆಲ್ಲಿ ಮುಂತಾದ ಅನೇಕ ಹಣ್ಣಿನ ಗಿಡಗಳನ್ನ ಅರಣ್ಯ ಪ್ರದೇಶದಲ್ಲಿ ಇವತ್ತು ನಾಡಿನ ನಾನಾ ಭಾಗಗಳಲ್ಲಿ ಅರಣ್ಯ ಪ್ರದೇಶಕ್ಕೆ ನಮ್ಮ ಕಾರ್ಯಕರ್ತರು ಹೋಗಿ ನೆಡ್ತಾರೆ. ನೆಡುವುದಲ್ಲದೆ ಆಗಾಗ ಆದಷ್ಟು ಒಂದು ಪೋಷಣೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಂತಹ ಅಭೂತಪೂರ್ವವಾದ ಚಿಂತನೆಯನ್ನ ಪೂಜ್ಯರು ಮಾಡಿದ್ದಾರೆ. ಬಹುಶಃ ಈ ಒಂದು ಚಿಂತನೆಯನ್ನ ಬೇರೆ ಸರ್ಕಾರಗಳು ನೋಡಿಕೊಂಡು, ನಮ್ಗೆ 2 ಸರ್ಕಾರದಿಂದ ಅರಣ್ಯ ಸಚಿವರಿಂದ ಪೂಜ್ಯರಿಗೆ ಪತ್ರ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಅವರು ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡುವುದರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಮ್ಮ ನಾಡಿಗೂ ಕೂಡ ಹೆಮ್ಮೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬೇರೆ ರಾಜ್ಯದಲ್ಲೂ ಈ ಅರಣ್ಯ ಪ್ರದೇಶದಲ್ಲಿ ಇಂಥ ಹಣ್ಣಿನ ಗಿಡಗಳನ್ನ ನೆಡುವುದರ ಮೂಲಕ ಅರಣ್ಯ ಸಂಪತ್ತನ್ನು ಉಳಿಸುವುದರ ಜೊತೆಗೆ ಸಂಕುಲಗಳನ್ನ, ಪ್ರಾಣಿ ಸಂಕುಲಗಳನ್ನು ಉಳಿಸುವಂತ ಮಹತ್ವ ಹೆಜ್ಜೆ ಇದಾಗಿದೆ. ನಾನು ಮಾನ್ಯ ಸಚಿವರಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಒಂದು ಆರೈಕೆಯನ್ನು ಮಾಡ್ಕೊಳ್ತೇವೆ. ಯಾಕಂದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನೇಕ ಅರಣ್ಯೀಕರಣ, ಸಾಮಾಜಿಕ ಅರಣ್ಯೀಕರಣಗಳನ್ನ ಮಾಡ್ತಾರೆ. ಅಲ್ಲಿ ಅಕೇಶಿಯಾ, ಮ್ಯಾನ್ಸಿಯಂ ಮುಂತಾದ ಗಿಡಗಳನ್ನ ನೆಡ್ತಾರೆ. ಒಂದು ಬೇಡಿಕೆ ಅಂದ್ರೆ ಕೊನೆ ಪಕ್ಷ 10:1 ಅಥವಾ 20:1 ಅಲ್ಲಿ, ಅಂದ್ರೆ 10 ಇಂತಹ ಅಕೇಶಿಯಾ ಗಿಡ ನೆಟ್ರೆ, 1 ಹಣ್ಣಿನ ಗಿಡ ನೆಟ್ರೆ ಬಹುಶಃ ಮುಂದೆ ಅದು ಪ್ರಾಣಿಗಳಿಗೆ ಒಂದು ಫಲವನ್ನು ಕೊಡುವಂತಹ ಒಂದು ವನವೇ ಆಗ್ಬೋದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇವೆ. ಹೆಚ್ಚು ಸಮಯನ ತೆಗೆದುಕೊಳ್ಳದೆ ಬಹಳ ಅಮೂಲ್ಯವಾದ ಕಾರ್ಯಕ್ರಮ. ಇಂತಹ ಒಂದು ಸಸ್ಯ ಅಥವಾ ವೃಕ್ಷ ಯಜ್ಞಕ್ಕೆ ಇಂದು ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ಈ ಕಾರ್ಯಕ್ರಮದ ಚಿಂತನೆ ಹಾಗೂ ಉದ್ಘಾಟನೆಯನ್ನ ಪರಮ ಪೂಜ್ಯ ಕಾವಂದರು ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಮಾಡ್ತಾರೆ. ನಮ್ಮ ಇನ್ವಿಟೇಷನ್ ಟ್ಯಾಗ್ ಲೈನ್ ನೀವು ನೋಡ್ಬೋದು. ಪೂಜ್ಯರು ಏನ್ ಹೇಳ್ತಾರೆ ಅಂದ್ರೆ, ಜನರಿಗೆ ನೀವು ಯಾವ್ದಾದ್ರು ಅರಣ್ಯ ಕಾರ್ಯಕ್ರಮ ಇದ್ರೆ ನನಗೆ ಹೇಳಿ, ನಾನು ಬರ್ತೇನೆ ಅಂತ. ಪೂಜ್ಯರು ಇಷ್ಟು ಒಂದು ಬ್ಯುಸಿ ಇದ್ರು ಕೂಡ ನೀವು ಅರಣ್ಯೀಕರಣ ಕಾರ್ಯಕ್ರಮ ಮಾಡೋದಾದ್ರೆ ನಾನು ಬರ್ತೇನೆ ಅಂತ ನಿಮ್ಗೆ ಓಪನ್ ಆಗಿ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಕಾಳಜಿ ಕೆಲಸದಲ್ಲಿ ಎಷ್ಟೊಂದು ಕಾಳಜಿ ಪೂಜ್ಯರಿಗೆ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬಹುದು. ಪರಮ ಪೂಜ್ಯ ಕಾವಂದರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಚಿಂತನೆಯನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಕಾವಂದರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಶ್ರೀಯುತ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ಅರಣ್ಯ, ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ. ನಮ್ಗೆ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೆ ನಮ್ಮ ದೊಡ್ಡ ಶಕ್ತಿ ಶ್ರೀಯುತ ಈಶ್ವರ್ ಖಂಡ್ರೆ ಸರ್ ಅವರು ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಬೆಂಬಲ ಕೊಡ್ತಾರೆ. ಇದರ ಅರ್ಥ ಪೂಜ್ಯರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಮಾಜಮುಖಿ, ಒಳ್ಳೆಯದು. ಯಾವುದೇ ಒಳ್ಳೆಯ ಕೆಲಸವನ್ನ ಯಾರು ಬೇಕಾದ್ರೂ ಮಾಡಿ ಅದನ್ನು ಬೆಂಬಲಿಸುವಂತಹ
ಅದಕ್ಕೆ ಸಹಕಾರ ನೀಡುವಂತ ಧೀಮಂತ ವ್ಯಕ್ತಿ ಶ್ರೀಯುತ ಈಶ್ವರ್ ಖಂಡ್ರೆ ಅವರು. ಇಂತಹ ಒಂದು ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂದಾಗ ಬಹಳ ಶೀಘ್ರದಲ್ಲೇ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನೇಕ ಪ್ರವಾಸಗಳನ್ನು ಇಟ್ಕೊಂಡಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಹೈದರಾಬಾದಿಂದ ಇವತ್ತು ಬಂದಿದ್ದಾರೆ. ಸರ್, ನಿಮ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಮಾನ್ಯ ಸಚಿವರು, ಬಂಟ್ವಾಳ ಜನತೆಯ ಜನಪ್ರಿಯ ನಾಯಕರು ಶ್ರೀಯುತ ರಾಜೇಶ್ ನಾಯ್ಕ್ ಉಳಿಪಡಿ ಗುತ್ತು, ನಮ್ಮ ಯೋಜನೆ ಕಾರ್ಯಕ್ರಮಗಳಿಗೆ ಯಾವಾಗಲೂ ಅವರು ಸಕ್ರಿಯವಾಗಿ ಸಹಕಾರ ನೀಡ್ತಕ್ಕಂಥದ್ದು, ಪರಿಸರ ಕಾಳಜಿ ಇರ್ತಕ್ಕಂಥದ್ದು, ಪ್ರಗತಿಪರ ಕೃಷಿಕರು. ಬಹಳ ಕೃಷಿಯನ್ನು ಕೂಡ ಪ್ರಕೃತಿ ಸಂಪತ್ತನ್ನು ಉಳಿಸುವುದರ ಜೊತೆಗೆ ಒಬ್ಬ ರೈತ ಹೇಗೆ ಉತ್ತಮ ಆದಾಯವನ್ನು ಗಳಿಸಬಹುದು ಅನ್ನೋ ಒಂದು ಮಾದರಿ ಕೃಷಿಕರು ಕೂಡ ಅವರು. ಜನನಾಯಕರು, ಮಾನ್ಯ ಶಾಸಕರು ಶ್ರೀಯುತರಿಗೆ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಶುಭ ಸಂದೇಶ ನೀಡಿದ್ದಾರೆ. ಅವರಿಗೆ ಅನಿವಾರ್ಯವಾಗಿ ಒಂದು ಉನ್ನತ ಮಟ್ಟದ ಮೀಟಿಂಗ್ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಶುಭ ಸಂದೇಶ ಹಾಗೂ ಎಲ್ಲ ಸಹಕಾರವನ್ನು ನೀಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ನಾನು ಗೌರವಿತವಾಗಿ ವಂದಿಸ್ತೇನೆ. ಶ್ರೀಯುತ ಬಿ ರಮಾನಾಥ್ ರೈ ಅವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯ ರಾಜಕೀಯ ಧುರೀಣರು. ಕಾಕತಾಳಿ ಅಂದ್ರೆ ಅವರು ಕೂಡ ಅರಣ್ಯ ಸಚಿವರಾಗಿ ಬಹಳಷ್ಟು ಕೊಡುಗೆಗಳನ್ನ ಅರಣ್ಯ ಸಂಪತ್ತಿಗೆ ನಮ್ಮ ನಾಡಿಗೆ ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡುವ ಶ್ರೀಮಾನ್ರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮನೆ ಅವಿನಾಶ್ ಕೊಡಂಕಿರಿ ಅವರಿದ್ದಾರೆ. ಅವರು ವೃತ್ತಿಪರ ಬೇರೆ ಪ್ರೊಫೆಸರ್ ಆಗಿದ್ರು ಕೂಡ ಬಹಳಷ್ಟು ಪ್ರಕೃತಿ, ಹಣ್ಣಿನ ಗಿಡಗಳನ್ನ ಪ್ರಾಣಿಗಳಿಗಾಗಿ ತಮ್ಮ ಭೂಮಿಯಲ್ಲಿ ನೆಟ್ಟು ಒಂದು ಮಾದರಿ ಕೃಷಿಕರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸ್ತೇನೆ, ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ವಿ ಕುರಿಕಾಲನ್, CF ಮ್ಯಾಂಗ್ಳೂರು ವೃತ್ತ IFS, ಇವರು ಹೊರ ರಾಜ್ಯದವರು. ನಮ್ಮ ಈ ಒಂದು ಮಂಗಳೂರು ವೃತ್ತದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಅಂಟೋನಿ ಮರಿಯಪ್ಪರವರು IFS DCF ಮ್ಯಾಂಗ್ಳೂರು ವಿಭಾಗ, ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಶ್ರೀಧರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವಿಭಾಗ, ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಶ್ರೀಯುತ ಲಕ್ಷ್ಮೀನಾರಾಯಣ ಶರ್ಮಾ, ಪ್ರಥಮ ಪ್ರಜೆ, ನಮ್ಮ ಕಾವಳ ಪಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವ್ರನ್ನ ಗೌರವವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಎಲ್ಲ ಗಣ್ಯರಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ನೀವೆಲ್ಲರೂ ನಮ್ಮ ಯೋಜನೆಯ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಿಂದ ಸಹಕಾರ ನೀಡ್ತೀರಿ. ಈ ಒಂದು ಚಿಂತನೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಂದ್ರೆ ನಿಮ್ಮ ಸಮಾಜಮುಖಿ ಕಾರ್ಯಗಳು ಇದು ಪ್ರತಿಬಿಂಬವಾಗುತ್ತದೆ. ನಿಮ್ಮೆಲ್ಲರನ್ನ ಒಂದೇ ಮಾತನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮುಂಭಾಗದಲ್ಲಿದ್ದಾರೆ. ನಿಮ್ಮೆಲ್ಲರನ್ನ ನಾನು ಗೌರವಿಸ್ತಾ, ಶೌರ್ಯ ಘಟಕದ ಮಿತ್ರರು, ನಮ್ಮ ಸ್ವಸಹಾಯ ಸಂಘದ ಪಾಲುದಾರ ಬಂಧುಗಳು, ಸಜ್ಜನ ಸಾರ್ವಜನಿಕರು, ಇಲಾಖೆ ಎಲ್ಲ ಗಣ್ಯ ಅಧಿಕಾರಿಗಳು, ಮುಖ್ಯವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಮಾಜಕ್ಕೆ ಪ್ರಸರಿಸ್ತಕ್ಕಂತಹ ಒಳ್ಳೆಯ ಒಂದು ಚಿಂತನೆಯನ್ನು ಜನರಲ್ಲಿ ಮೂಡಿಸಲಿಕ್ಕೆ ಬಹಳಷ್ಟು ಪ್ರೇರಣೆ ನೀಡತಕ್ಕಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಅವ್ರನ್ನು ಕೂಡ ವಿಶೇಷವಾಗಿ ನಾನು ವಂದಿಸ್ತಾ, ಎಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ. ಎಲ್ಲರೂ ನಮ್ಮ ಪ್ರಕೃತಿ ಮಾತೆಯನ್ನ ಆರಾಧಿಸಿ ಮುಂದಿನ ಪೀಳಿಗೆಗೆ ಈ ಸಂಪತ್ತನ್ನ ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪರಮ ಪೂಜ್ಯ ಕಾವಂದರಿಗೆ ಗೌರವಾರ್ಪಣೆ. ಅರಣ್ಯ ಇಲಾಖೆಯಿಂದ ಶ್ರೀ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ವಿಶೇಷವಾಗಿ ಕಾವಂದರನ್ನ ಸನ್ಮಾನಿಸುತ್ತಿದ್ದಾರೆ. ಜಿನರಾಜ್ ಆರಿಗ ಮತ್ತು ಶ್ರೀ ಮಾಬನ್ ಕುಲಾರ್ ಅವರು ಪೂಜ್ಯರನ್ನ
ಸಚಿವರಿಗೆ ಗೌರವಾರ್ಪಣೆ. ಕಾರ್ಯಕ್ರಮದಲ್ಲಿ ಸಸಿ ವಿತರಣೆ ಮಾಡಲಿರುವಂತಹ ಹಾಗೂ ಪ್ರಾದೇಶಿಕ ನಿರ್ದೇಶಕರು ದುಗ್ಗೇಗೌಡ ಹಾಗೂ ಯೋಜನಾಧಿಕಾರಿಗಳು ಬಾಲಕೃಷ್ಣ ಇವರು ಗೌರವಿಸಬೇಕಾಗಿ ವಿನಂತಿ. ಪ್ರಶಸ್ತಿ ಪ್ರದಾನವನ್ನ ಮಾಡಲಿರುವಂತಹ ಶ್ರೀ ರಮನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನ ಪದ್ಮಶೇಖರ್ ಜೈನ್ ಮತ್ತು ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಶ್ರೀ ಚಿದಾನಂದ ರೈ ಕಕ್ಯ ಹಾಗೂ ರೈ ಅವರಿಗೆ ಗೌರವಾರ್ಪಣೆ. ಡಾಕ್ಟರ್ ವಿ ಕರಿಕಾಲನ್ ಇವರನ್ನ ಪ್ರಾದೇಶಿಕ ನಿರ್ದೇಶಕರು ಮನೋಜ್ ಮೆನೇಜ್ ಸರ್ ಅವರು ಗೌರವಿಸಬೇಕಾಗಿ ವಿನಂತಿ. ಶ್ರೀ ಅಂತೋನಿ ಮರಿಯಪ್ಪ ಇವರಿಗೆ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಮಾಸ್ಟರ್ ಪ್ರಕಾಶ್ ಇವರು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀಧರ ವಲಯಾಧ್ಯಕ್ಷರು ಉಮೇಶ್ ಹಾಗೂ ನಾರಾಯಣ ಪೂಜಾರಿ ಅವರು ಗೌರವಿಸಬೇಕಾಗಿ ವಿನಂತಿ. ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ಮಮತಾ ಗಟ್ಟಿ ಕೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರನ್ನ ಗೌರವಿಸಬೇಕಾಗಿ ವಿನಂತಿ. ಶ್ರೀಮತಿ ಕಮಲಾ ಕರಿಕರ್ MD KCDC ಇವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿ. ಪೂಜ್ಯರ ಮತ್ತು ಯೋಜನೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಜನಸೇವೆ ಮಾಡುತ್ತಾ ಜನಪ್ರಿಯರಾದ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಇದೀಗ ಕಾಡಿನಲ್ಲಿ ದಶಲಕ್ಷ ಗಿಡಗಳನ್ನ ಬೆಳೆಸುವ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ ರಾಜ್ಯ ಮಟ್ಟದ ದಶಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮದ ಉದ್ದೀಪನ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು. ಸಸಿಗಳಿಗೆ ನೀರುಣಿಸುವ ಚಾಲನೆ ಇದೀಗ ಪರಮ ಪೂಜ್ಯರು ವೇದಿಕೆ ಮೇಲೆ ಇಡಲಾದ ಗಿಡಗಳಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ವಿನಂತಿಸುತ್ತಾ ಇದೆ. ದೇವರಕಾಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯ ತ್ರಿವೇಣಿ ಕಾಂಬ್ಳೆ ಹಾಗೂ ಮಕ್ಕಳಿಗೆ ಶಾಸಕರಿಂದ ಸಸಿ ವಿತರಣೆ.
ದೇವರಕಾಡು ವಗ್ಗ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಶಾಸಕರಿಂದ ಸಸಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರಿಂಜೇಶ್ವರ ದೇವಸ್ಥಾನದ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಅವರಿಗೆ ಶಾಸಕರಿಂದ ಸಸಿ ವಿತರಣೆ. ರುದ್ರಭೂಮಿ ಚೆನ್ನೈ ತೋಡಿ ವನಿತಾ ಅವರು, ಮೋಹನ್ ದಾಸ್ ಗಟ್ಟಿ ಅವರು ವೇದಿಕೆಗೆ ಬಂದು ರುದ್ರಭೂಮಿ ವನ ಇದರದ ಸಸಿ ವಿತರಣೆಯನ್ನ ಶಾಸಕರು ಮಾಡಲಿಕ್ಕಿದ್ದಾರೆ. ವನಿತಾ ಹಾಗೂ ಮೋಹನ್ ದಾಸ್ ಗಟ್ಟಿ ಇವರು ವೇದಿಕೆಗೆ ಬಂದು ಸಸಿಯನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಕೆರೆ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮದಲ್ಲಿ ಪೊಳಲಿ ಕೆರೆ ಸಮಿತಿ ಅಧ್ಯಕ್ಷರು ಜನಾರ್ದನ ಆಚಾರ್ಯ ಹಾಗೂ ಚಂದ್ರಹಾಸ್ ರವರು ವೇದಿಕೆಗೆ ಬಂದು ಸಸಿಯನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಕೆರೆ ಅಂಗಳದಲ್ಲಿ ಗಿಡನಾಟಿ ಪೊಳಲಿ ಕೆರೆ ಸಮಿತಿಯ ಜನಾರ್ದನ ಆಚಾರ್ಯ ಹಾಗೂ ಚಂದ್ರಹಾಸ್ ಸಸಿಯನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಸಾಲು ಮರ ನಾಟಿ ಸಾಲು ಮರ ನಾಟಿ ಶ್ರೀ ಮಾಬದ್ ರೈ ಮತ್ತು ಪ್ರವೀಣ್ ಕಾಡಬೆಟ್ಟು ಅವರು ಸಸಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ವಾಣಿಜ್ಯ ಕಾಡು ಶ್ರೀ ಮೋಹನ್ ಸಾಲಿಯನ್ ಜನಜಾಗೃತಿ ಸದಸ್ಯರು, ಪದ್ಮನಾಭಗೌಡ ಉಮೇಶ್ ಅಧ್ಯಕ್ಷರು ಗಿಡವನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಮಾಸ್ಟರ್ ಪ್ರಕಾಶ್ ಮತ್ತು ಕ್ಯಾಪ್ಟನ್ ನಿತಿನ್ ವೇದಿಕೆಗೆ ಬಂದು ಸಸಿಯನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ನೀಡುತ್ತಾ ಬಂದಿರುವ ಶ್ರೀ ಅವಿನಾಶ್ ಕೊಡಂಕೆರಿ ಅವರಿಗೆ ಇದೀಗ ಪರಿಸರ ಸಂರಕ್ಷಣೆಯ ನೆಲೆಯಲ್ಲಿ 300 ವಿವಿಧ ಕಾಡು ಮಾವುಗಳು, ಅಳಿವಿನಂಚಿನಲ್ಲಿರುವ ಕಾಡು ಹಣ್ಣುಗಳ ಗಿಡಗಳನ್ನು ಬೆಳೆಸಿ ಮಾನವ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ಕಾಡನ್ನು ಕಾಪಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವ ಹಣ್ಣು ಹಂಪಲುಗಳ ಗಿಡಗಳನ್ನು ಬಿತ್ತಿ ಗಿಡಗಳನ್ನು ಪೋಷಿಸಿ ಕಾಡನ್ನು ಬೆಳೆಸಿರುವ ಮೂಲತಃ ಕೃಷಿಕರಾಗಿ ವೃತ್ತಿಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ತಾಳಮದ್ದಲೆ ಅರ್ಥಧಾರಿಯಾಗಿ, ಧಾರ್ಮಿಕ ಉಪನ್ಯಾಸಕರಾಗಿ, ಲೇಖಕರಾಗಿ, ಬರಹಗಾರರಾಗಿ, ಪರಿಸರವಾದಿಯಾಗಿ, ವನ ಸಂರಕ್ಷಣೆ ಹಾಗೂ ನೀರಿಂಗಿಸುವಿಕೆಯ ವಿಷಯಗಳನ್ನು ಆದ್ಯತೆಯ ವಿಷಯಗಳನ್ನಾಗಿ ಮೈಗೂಡಿಸಿಕೊಂಡ ಪುತ್ತೂರು ತಾಲೂಕಿನ ಶ್ರೀ ಅವಿನಾಶ ಕೊಡಂಕೆರಿ ನರಮುಗ್ರು ಇವರಿಗೆ ಇಂದು ಬಂಟ್ವಾಳ ತಾಲೂಕಿನ ಕಾವಳಪಡೂರು ಗ್ರಾಮದ ಆಲಂಪುರಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದಲ್ಲಿ ಹಮ್ಮಿಕೊಂಡ ದಶಲಕ್ಷ ಗಿಡನಾಟಿಗಳ ಕಾರ್ಯಕ್ರಮದಲ್ಲಿ ಅರಣ್ಯ ಮಿತ್ರ ಪ್ರಶಸ್ತಿಯನ್ನು ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಮತ್ತು ಬಂಟ್ವಾಳ ತಾಲೂಕಿನ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಮತ್ತು ಪ್ರೀತಿಯ ನಮ್ಮ ರಮನಾಥ್ರೈಗಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಮಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರೂ ಜೋರಾಗಿ ಚಪ್ಪಾಳೆಯಿಂದ ಅವರನ್ನು ಗೌರವಿಸುವುದು ದೇಶಗಳು. ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ ರೈ ಸರ್ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಲಿಕ್ಕಿದ್ದಾರೆ. ಪೂಜ್ಯರು ಗೌರವಿಸ್ತಾ ಇದ್ದಾರೆ. ಶ್ರೀ ಅವಿನಾಶ್ ಕೊಡಂಕೆರಿ ಅರಣ್ಯ ಮಿತ್ರ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ನಡೀತಾ ಇದೆ. ಶ್ರೀ ಅವಿನಾಶ್ ಕೊಡಂಕೆರಿ ಅವರಿಗೆ ದಶಲಕ್ಷ ಗಿಡನಾಟಿ ಕಾರ್ಯಕ್ರಮದಲ್ಲಿ ಅರಣ್ಯ ಮಿತ್ರ ಪ್ರಶಸ್ತಿ. ಇವರಿಗೆ ಅರಣ್ಯ ಇಲಾಖೆ ಕೃಷಿ ಅರಣ್ಯ ಪಾಲುದಾರರಾದಂತಹ ತಿಲಕ್ ಶೆಟ್ಟಿ ಇರಾ ಇವರಿಗೆ ಅರಣ್ಯ ಸಚಿವರಿಂದ ಪ್ರೋತ್ಸಾಹಧನ ವಿತರಣೆ.
ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಕರಪತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು. ರಾಜ್ಯ ಮಟ್ಟದ ಜೀವಶಾಸ್ತ್ರ ಪರಿಸರ ಸಚಿವರಾದಂತಹ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ವಿಶಿಷ್ಟವಾದಂತಹ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗ, ಮಂಗಳೂರು ಉಪವಿಭಾಗ ಬಂಟ್ವಾಳ ವಲಯದ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದಶಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಈ ಕ್ಷೇತ್ರದ ಶಾಸಕ ಮಿತ್ರರಾದ ಮಾನ್ಯ ಶ್ರೀ ಯು ರಾಜೇಶ್ ನಾಯ್ಕರವರೇ, ಮಾಜಿ ಸಚಿವರು, ಈ ಭಾಗದ ನಮ್ಮ ಅತ್ಯಂತ ಹಿರಿಯ ಮುಖಂಡರು, ನಮ್ಮ ಅರಣ್ಯ ಜೀವಿಶಾಸ್ತ್ರ ಪರಿಸರ ಇಲಾಖೆಯ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಂತವರು, ಅರಣ್ಯದ ಬಗ್ಗೆ ಪರಿಸರದ ಬಗ್ಗೆ ಬಹಳಷ್ಟು ಕಳಕಳಿ ಉಳ್ಳಂತವರು ಮಾನ್ಯ ಶ್ರೀ ನನಗೆ ಆತ್ಮೀಯರಾದಂತ ರಮಾನಾಥ್ ರಾಯ್ಜಿ ಅವರ, ಇಲ್ಲಿ ವೇದಿಕೆ ಮೇಲೆ ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಸಹೋದರಿ ಮಮತಾ ಗಟ್ಟಿ ಅವರಿದ್ದಾರೆ, ಕಾರ್ಯಕ್ರಮದ ಆಯೋಜಕರುಗಳಾದಂತ ಅನಿಲ್ ಕುಮಾರ್ ಅವರಿದ್ದಾರೆ, ಅವಿನಾಶ್ ಅವರಿದ್ದಾರೆ, ಇಲ್ಲಿ ನಮ್ಮ ಇಲಾಖೆಯ ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮಾನ್ಯ ಕರಿಕಲನ್ ಅವರು, ಮಾನ್ಯ ಆಂಟನಿ ಅವರು, ಮಾನ್ಯ ಶ್ರೀಮತಿ ಕಮಲಾ ಕರಿಕಲನ್ ಅವರು, ಶ್ರೀಧರ್ ಅವರು, ಮತ್ತೆ ಇಲ್ಲಿ ನನ್ನ ಜೊತೆಯಲ್ಲಿ ದೀಪಕ್ ಬಂದಿದ್ದಾರೆ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಲಕ್ಷ್ಮೀನಾರಾಯಣ್ ಶರ್ಮಾ ಅವರು, ಮತ್ತೆ ಪ್ರಫುಲ್ ಶೆಟ್ಟಿ ಅವರು, ವೇದಿಕೆ ಮೇಲೆ ವೇದಿಕೆ ಕೆಳಗಡೆ ಕುಳಿತಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳ, ಶೌರ್ಯ ಪಡೆಯ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತೆ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಇವತ್ತು ನಾವೆಲ್ಲ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಈ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ದಶಲಕ್ಷಗಳ ಗಿಡಗಳ ನಾಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅತ್ಯಂತ ಮಹತ್ವದಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು. ಏಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಪ್ರಕೃತಿ ಪರಿಸರ ಇದು ಸಂರಕ್ಷಣೆ ಮಾಡಿದ್ರೆ ನಾವೆಲ್ಲ ಉಳಿತೀವಿ. ಪ್ರಕೃತಿ ಇಲ್ಲದೆ ಇದ್ರೆ, ಪರಿಸರ ಇಲ್ಲದೆ ಇದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಜಗತ್ತಿಗೆ ಎಲ್ಲಕ್ಕಿಂತ ಒಂದು
ದೊಡ್ಡ ಸವಾಲು ಏನಿದೆಯಪ್ಪ, ಎಲ್ಲಕ್ಕಿಂತ ದೊಡ್ಡ ಒಂದು ನಮ್ಮ ಎದುರುಗಡೆ ಸವಾಲು ಅಂತ ಹೇಳಿದ್ರೆ ಇದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಪ್ರಕೃತಿ ವಿಕೋಪದಿಂದ ಇವತ್ತು ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಒಂದು ವರ್ಷದಲ್ಲಿ ಬೀಳುವಂತ ಮಳೆ ಒಂದೇ ದಿನದಲ್ಲಿ ಬೀಳ್ತದೆ. ಇದ್ದ ಬೆಳೆ ಎಲ್ಲ ನಷ್ಟ ಆಗ್ತದೆ. ಅನೇಕ ಅವಘಡಗಳಾಗ್ತವೆ. ನೀವು ನಿಮ್ ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ, ಟಿವಿಯಲ್ಲಿ, ಮಾಧ್ಯಮದಲ್ಲಿ. ಇವತ್ತು ದೆಹಲಿಯಲ್ಲಿ ನೋಡಿ, ಈ ವರ್ಷದಲ್ಲಿ ತಾಪಮಾನ ಹೆಚ್ಚಿಗೆ ಆಗಿ ಉರಿ ಬಿಸಿಲಿನಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ. ಮಾಧ್ಯಮದಲ್ಲಿ ತೋರಿಸುವುದು ಬಹಳ ಕಡಿಮೆ ನೋಡ್ಬೇಕು ಅಂತ ಹೇಳಿದ್ರೆ. ಇವತ್ತು ಯಾರು ಹಜ್ಗೆ ಹೋಗಿದಂತವರು ಸುಮಾರು 1,000ಗಿಂತಲೂ ಹೆಚ್ಚಿನ ಒಂದು ಜನ ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಆಶ್ರಯ ಇಲ್ಲ ಅಂತ ಬಡವರು ಹಾದಿಯಲ್ಲಿ ಬೀದಿಯಲ್ಲಿ ಆ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದು ನೋಡ್ತಾ ಇದ್ದೇವೆ. ಇವತ್ತು ಅಂಕಿ ಸಂಖ್ಯೆ ನೋಡಿದ್ರೆ ನೂರಾರು ಅಂತ ಹೇಳ್ತಾರೆ, ಸಾವಿರಾರು ಜನ ಮೃತಪಟ್ಟಿರ್ಬೋದು. ಇವತ್ತೊಂದು ವರದಿ ಪ್ರಕಾರ 40,000 ಜನ ಈ ಒಂದು ಉರಿ ಬಿಸಿಲಿನ ತಾಪದಿಂದ ಬಹಳಷ್ಟು ಬಳಲಿದ್ದಾರೆ. ಬಹಳ ರೋಗಗಳಿಂದ ಅವರೆಲ್ಲರ ಆರೋಗ್ಯ ಸ್ಥಿತಿ ಹದಗೆಟ್ಟು ಹೋಗಿದೆ. ಯಾಕೆ ಪ್ರತಿ ವರ್ಷ ಈ ವರ್ಷ 50 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. ಇದು 51, 52, 55 ಡಿಗ್ರಿ ಹೋಯ್ತು ಅಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವಗಳು ಉಳಿಲಿಕ್ಕೆ ಸಾಧ್ಯ. ಯಾಕೆ ಆಗ್ತಾ ಇದೆ ನಾವು ಆಲೋಚನೆ ಮಾಡಬೇಕಲ್ಲ. ಇವತ್ತೆಲ್ಲ ಕಡೆ ಪರಿಸರ ನೋಡಿ, ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಏನು ಪತ್ರಿಕೆ ನಾವೇ ನೋಡ್ತಾ ಇದ್ದೇವೆ, ಈ ಆಧುನಿಕ ಯುಗದಲ್ಲೂ ಕಲುಷಿತ ನೀರು ಕುಡಿದು ಜನ ಸಾಯ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳು ಶುದ್ಧ ನೀರು ಕುಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇವತ್ತು ನಾವೆಲ್ಲ ಮಾನವನೇನಾಗಿದ್ದೇನೆ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಹೇಗಾದ್ರೂ ಪ್ರಕೃತಿ ಏನಿದೆ ಅಲ್ಲ, ನಾವು ಇದನ್ನು ಎಕ್ಸ್ಪ್ಲಾಯ್ಟ್ ಶೋಷಣೆ ಮಾಡ್ತಾ ಇದ್ದೇವೆ. 1000 ಫೀಟ್ ವರೆಗೆ ನೀರು ಬೇಕು ಅಂತ ಹೇಳಿ ಬೋರ್ವೆಲ್ ಹಾಕ್ತೇವೆ, ಕೈಗಾರಿಕೆಗಳು ಮಾಡಿದ್ದೇವೆ. ನಮ್ಗೆಲ್ಲ ಐಷಾರಾಮಿ ವಸ್ತುಗಳು ಬೇಕು. ನಾವಿವತ್ತು AC ಉಪಯೋಗ ಮಾಡ್ತೇವೆ, ಫ್ರೀಜರ್ ಯೂಸ್ ಉಪಯೋಗ ಮಾಡ್ತೇವೆ. ಇವತ್ತು ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸಸ್, ಇದರಿಂದ ಏನಾಗ್ತಾ ಇದೆ, ಏನು ಪರಿಸರ ಮಾಲಿನ್ಯ ಆಗ್ತದೆ ನೋಡಿದ್ದೀರಿ. ಇವತ್ತು ಇಲ್ಲೇ ಬಂದಿದ್ದೆ ನಾನು ಹೋದ ಸಲ ಮಂತ್ರಿ ಆದ್ಮೇಲೆ ಬಂದು ಪೂಜ್ಯರ ಸಾನ್ನಿಧ್ಯದಲ್ಲಿನೇ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದೇವೆ. ಆದ್ರೆ ಇವತ್ತು ಸಂಪೂರ್ಣವಾಗಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಸರ್ಕಾರ ಬರೀ ಕಾಯ್ದೆ ಕಾನೂನುಗಳು ಮಾಡಿದ್ರೆ ಆಗೋದಿಲ್ಲ. ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವರಲ್ಲಿ ಅರಿವು ಮೂಡಿಸುವಂಥದ್ದು, ಅವರಲ್ಲಿ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರು ಮಾಡ್ಬೇಕಾಗ್ತದೆ. ಅಂದ್ರೆ ಮಾತ್ರ ಇದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನೋಡ್ತಾ ಇದ್ದೀವಿ ಇವತ್ತೆಲ್ಲ ಕೈಗಾರಿಕೀಕರಣದಿಂದ ಏನ್ ಇವತ್ತು ವಿಷ ಅನಿಲ ಬರ್ತಾ ಇದೆ. ಪೇಪರ್ ನೋಡ್ತೀವಿ, ಬಾಯ್ಲರ್ ಬ್ಲಾಸ್ಟ್ ಆಯ್ತು, ವಿಷ ಅನಿಲದಿಂದ ಸುಮಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ಸಂಸ್ಕರಿಸಿದಂತ ನೀರು ಏನ್ ನಾವೆಲ್ಲ ಇವತ್ತು ಯಾವ ರೀತಿಯಲ್ಲಿ ಘನತ್ಯಾಜ್ಯ, ಮಲತ್ಯಾಜ್ಯ ಸ್ಥಳೀಯ ಸಂಸ್ಥೆಗಳು ಇವತ್ತು ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಆದ್ರೆ ಮಾಡೋದಿಲ್ಲ. ಮಂಗಳೂರಿನಲ್ಲಿ ಜಾಗೃತಿ ಜಾಸ್ತಿ ಇದೆ, ಆದರೆ ರಾಜ್ಯದಲ್ಲಿ ಇನ್ನೂ 60% ಇವತ್ತಿಷ್ಟೆಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇವತ್ತು ಆ ಬಳಕೆ ಮಾಡಿದಂತ ನೀರು, ತ್ಯಾಜ್ಯ ನೀರೇನಿದೆ ಅದು ಸಂಸ್ಕರಿಸಲಿಕ್ಕೆ ಆಗ್ತಾ ಇಲ್ಲ. ಮರುಬಳಕೆ ಮಾಡಿಕೊಳ್ಬೇಕು. ಪ್ಲಾಸ್ಟಿಕ್ ನೋಡಿ, ಇದು ನೀರಿನಲ್ಲಿ ಕರಗೋದಿಲ್ಲ, ಮಣ್ಣಿನಲ್ಲಿ ಮಣ್ಣು ಆಗೋದಿಲ್ಲ. ಏಕ ಬಳಕೆ ಪ್ಲಾಸ್ಟಿಕ್ ಹಾಗೆ ಉಳಿತು ಅಂತ ಹೇಳಿದ್ರೆ ಸುಟ್ಬಿಟ್ರೆ ಕ್ಯಾನ್ಸರ್ ಬರುವಂತ ಮಾರಕವಾದಂತ ಒಂದು ಗಾಳಿ ಸೇವನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದಕ್ಕೆಲ್ಲ ಏನು ಪರಿಹಾರ ಇದೆ? ಪರಿಹಾರ ಅಂದ್ರೆ ನಮ್ಮ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು, ಮರಗಳ ಗಿಡಗಳು ಜಾಸ್ತಿ ಬೆಳೆಸಬೇಕು. ಇವತ್ತು ಅದಕ್ಕಾಗಿ ನಾವು ಕಾರ್ಯಯೋಜನೆ ಹಾಕಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯನ್ನು ನೋಡಿದ್ರೆ ಈಗಾಗಲೇ ಹೇಳಿದ್ರು, ಇವತ್ತು ವಿಶ್ವದ
ಒಂದು ಮಾನದಂಡದ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು. ನಮ್ಮ ರಾಜ್ಯದಲ್ಲಿ 21% ಇದೆ. ಅದರಲ್ಲಿ ಮತ್ತೆ ಒಂದು 2 ಲಕ್ಷ ಎಕರೆ ಇವತ್ತು ಒತ್ತುವರಿನೂ ಆಗಿದೆ ಅರಣ್ಯ ಜಮೀನು. ಬೇರೆ ಬೇರೆ ಕಡೆ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ಗಿಡ ಬೆಳೆಸ್ತೀವಿ, ಒಂದು ಕಡೆ ಗಿಡ ಇವತ್ತು ಕಡಿತಾರೆ, ನಾಶ ಮಾಡ್ತಾರೆ ಅರಣ್ಯ. ಇವತ್ತು ಆ ರೀತಿಯಲ್ಲಿ ಇವತ್ತು ನಾನು ಮಂತ್ರಿ ಆದ್ಮೇಲೆ ಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ ಪ್ರತಿ ವರ್ಷ 5 ಕೋಟಿ ಸಸಿ ನೆಡ್ತೀವಿ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದ್ದೆ. ಹೋದ ವರ್ಷ ನಾವು ನಮ್ಮ ಇಲಾಖೆ ವತಿಯಿಂದ 5 ಕೋಟಿ ಗುರಿ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳೆಲ್ಲರೂ ಪರಿಶ್ರಮ ಮಾಡಿ 5,43,00,000 ಸಸಿ ನೆಟ್ಟಿದ್ದಾರೆ. ಇದು ಬರೀ ಪೇಪರ್ ಮೇಲೆ ಮುಖ್ಯಮಂತ್ರಿಗಳು ಕೇಳಿದ್ರು, ನೀನು ಹೇಳ್ತಾ ಇದೆಯಾ 5 ಕೋಟಿ, ಎಲ್ಲಿದೆ 5 ಕೋಟಿ ಅಂತ. ಪ್ರತಿ ವರ್ಷ ನಾವು ಲಕ್ಷಾಂತರ ನೆಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದಾವೆ ಮರಗಳು ಗಿಡಗಳು. ನಾನು ಹೇಳಿದೆ ಅದಕ್ಕೆ ಆಡಿಟ್ ಮಾಡಿಸ್ತೀವಿ, ಜಿಯೋ ಟ್ಯಾಗ್ ಮಾಡ್ತೀವಿ, 3ನೇ ಪಾರ್ಟಿಯ ತಪಾಸಣೆ ಮಾಡಿ ಆಗಸ್ಟ್ ಒಳಗಾಗಿ ಎಷ್ಟು ಬದುಕುಳಿದಿದ್ದಾವೆ. ನನ್ನ ವರದಿ ಪ್ರಕಾರ ಸುಮಾರು 1 ವರ್ಷದಲ್ಲಿ 85-90% ಬದುಕುಳಿದಿದ್ದಾವೆ ಅಂತ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ 70-80% ಉಳಿತಾವೆ. ಅದನ್ನು ಇವತ್ತು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ಪಾರದರ್ಶಕವಾಗಿ ಅದರ ಆಡಿಟ್ ಅನ್ನು ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದು ಬರೀ ಸರ್ಕಾರ ಅಷ್ಟೇ ಅಲ್ಲ, ನಾವು 5 ವರ್ಷದಲ್ಲಿ 25 ಕೋಟಿ ಎಂದು ಗುರಿ ಇಟ್ಕೊಂಡಿದ್ದೀವಿ. 25 ಅಲ್ಲ, ಪ್ರತಿ ವರ್ಷ ಸರ್ಕಾರದ ವತಿಯಿಂದ 10 ಕೋಟಿ ಸಸಿ ನೆಟ್ಟರು ಕಡಿಮೆನೇ ಇದೆ. ಹೀಗಾಗಿ ಬರೀ ಸರ್ಕಾರನೇ ಮಾಡಬೇಕು ಅಂತಲ್ಲ, ಸಂಘ ಸಂಸ್ಥೆಗಳಿದ್ದಾವೆ, ಪರಿಸರವಾದಿಗಳಿದ್ದಾರೆ. ಈ ಭಾಗದಲ್ಲಿ ಬಹಳಷ್ಟು ಜನರಿಗೆ ಜಾಗೃತಿ ಇದೆ, ಅರಿವು ಇದೆ. ಹೀಗಾಗಿ ನೀವೆಲ್ಲ ನೋಡಿದ್ರೆ ಈ ನಮ್ಮ ಮಲೆನಾಡು ಪ್ರದೇಶದವರು, ಪಶ್ಚಿಮ ಘಟ್ಟದ ಪ್ರದೇಶದವರು ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬೋದು, ಅದೃಷ್ಟವಂತರು ಅಂತ ಹೇಳ್ಬೋದು. ಸಾಕಷ್ಟು ಮಳೆ ಆಗ್ತದೆ, ಬಹಳ ಶ್ರೀಮಂತವಾದಂತ ಅರಣ್ಯ ಇದೆ, ಅನೇಕ ನದಿಗಳಿಗೆ ಮೂಲವಾದಂತ ಇಲ್ಲಿ ಗುಡ್ಡ ಬೆಟ್ಟಗಳಿದ್ದಾವೆ. ನಮ್ಮ ಹಿರಿಯರು ನೋಡ್ರಿ, ಪೂರ್ವಿಕರು ಅವರೆಲ್ಲ ಬೆಟ್ಟಗಳಿಗೆ ಇವತ್ತು ಅವರೆಲ್ಲ ನದಿಗಳಿಗೆ ಇವತ್ತೆಲ್ಲ ಪೂಜೆ ಮಾಡ್ತಾ ಇದ್ರು. ಎಲ್ಲ ಅದಕ್ಕೆ ಯಾಕೆ ಮಾಡ್ತಾ ಇದ್ರು? ಬೆಟ್ಟಗಳ ಮೇಲೆ ದೇವಾಲಯ ಕಟ್ಟಿಸ್ತಾ ಇದ್ರು. ಯಾಕೆ? ಯಾರು ಬೆಟ್ಟಗಳನ್ನು ಕಡಿಬಾರ್ದು, ನಾಶ ಮಾಡಬಾರ್ದು, ಪರಿಸರ ನಾಶ ಮಾಡಬಾರ್ದು. ಆದ್ರೆ ಈಗ ನೋಡ್ತಾ ಇದ್ವಿ ಬೆಂಗಳೂರು ಸುತ್ತಮುತ್ತ ಇದ್ದಂತ ಬೆಟ್ಟಗಳೆಲ್ಲ ಕರಗಿ ಹೋಗ್ತಾ ಇದ್ದಾರೆ. ನಾನಿವತ್ತು ಗಣಿಗಾರಿಕೆ ನೋಡ್ಲಿಕ್ಕೆ ಹೋಗಿದ್ದೆ. ಆ ಗಣಿಗಾರಿಕೆಯಲ್ಲಿ ನೋಡಿದ್ರೆ ಭಯಾನಕವಾದಂತಹ ದೃಶ್ಯಗಳು ಕಾಣಿಸ್ತವೆ. ಎಷ್ಟೊಂದು ಮಟ್ಟಿಗೆ ಆ ಒಂದು ಪರಿಸರ ನಾಶ ಆಗ್ತಾ ಇದೆ. ಹೌದು, ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ನಮ್ಗೆ ಅಭಿವೃದ್ಧಿನೂ ಬೇಕು, ಇಲ್ಲ ಅಂತಿಲ್ಲ. ಸುಸ್ಥಿರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಪ್ರಕೃತಿ ನೋಡ್ಬೇಕಾಗ್ತದೆ, ಪರಿಸರ ನೋಡ್ಬೇಕಾಗ್ತದೆ, ಪ್ರಗತಿನೂ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅರಣ್ಯ ಇಲಾಖೆ ವತಿಯಿಂದ ಬಹಳಷ್ಟು ಇವತ್ತು ಬದಲಾವಣೆ, ಇವತ್ತೇನು ನಮ್ಮಲ್ಲಿ ಯಾವ ರೀತಿ ಒತ್ತುವರಿ ಆಗಿದೆ ಅದು ತೆರವುಗೊಳಿಸುವಂಥದ್ದು. ಮತ್ತೆ ಅದರ ಜೊತೆಲಿ ಈಗಾಗಲೇ ಹೇಳಿದ್ರು ಅನಿಲ್ ಅವರು ಮಾತಾಡ್ತಾ ದಿನೇ ದಿನೇ ನೋಡಿ ಈ ಭೂಮಂಡಲದಲ್ಲಿರುವಂತ ಎಲ್ಲಾ ಜೀವಿಗಳಿಗೆ ಬದುಕಲಿಕ್ಕೆ ಹಕ್ಕಿದೆ. ಅದು ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಪ್ರಾಣಿ ಸಂಕುಲ ಇರ್ಬೋದು, ಪಕ್ಷಿ ಸಂಕುಲ ಇರ್ಬೋದು. ಆದ್ರೆ ಇವತ್ತೇನು ಆಗ್ತಾ ಇದೆ, ಇವತ್ತು ಮಾನವ ಪ್ರಾಣಿ ಸಂಘರ್ಷ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಏನ್ ಹೇಳ್ತೀವಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತೆಲ್ಲೆಲ್ಲ ಅರಣ್ಯ ಪ್ರದೇಶ ಇದೆ, ಬನ್ನೇರುಘಟ್ಟ ಇದೆ, BRT ಇದೆ, ಟೈಗರ್ ರಿಸರ್ವ್ ಇದೆ, ಇವತ್ತು ಎಲ್ಲಾ ಕಡೆ ನಾವು ನೋಡ್ತೀವಿ. ಇವತ್ತೇನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಹೋದ ವರ್ಷ 65 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜನ ಮೃತಪಟ್ಟಿದ್ದು ಆನೆ ತುಳಿತದಿಂದ. ಹುಲಿಯಿಂದ ಸಾವಾಗ್ತದೆ, ಚಿರತೆಯಿಂದ ಸಾವಾಗ್ತಾ ಇದೆ, ಕರಡಿಯಿಂದ ಸಾವಾಗ್ತದೆ. ಇವೆಲ್ಲ ನೋಡಿದ್ರೆ ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಆ ಜೀವ ಉಳಿಸುವಂತದಕ್ಕೆ ನಾವು ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಬಹಳಷ್ಟು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು, ಸೋಲಾರ್ ಫೆನ್ಸಿಂಗ್ ಮಾಡುವಂಥದ್ದು ಬಹಳ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈ ವರ್ಷ ಮತ್ತೆ ಯಾಕೆ ಆಗ್ತಾ ಇದೆ? ಇವತ್ತೇನು ನಾವು ಅಭಿವೃದ್ಧಿ ಹೆಸರು ಮೇಲೆ ಅರಣ್ಯ ಇಲಾಖೆ ಜಮೀನಿನ ಮತ್ತೆ ಇವೇನು ವನ್ಯಜೀವಿಗಳು ಅಲ್ಲಿ ಆವಾಸಸ್ಥಾನ ಇದೆ ಅದು ಕಡಿಮೆ ಆಗ್ತಾ ಇದೆ, ಅರಣ್ಯ ಕ್ಷೀಣಿಸ್ತಾ ಇದೆ. ಅಲ್ಲಿರುವಂತ ಏನದರ ಬಫರ್ ಝೋನ್ ಅಲ್ಲಿ ಇವತ್ತು ನಮ್ಮಲ್ಲಿ
ಯಾವ ಮನೆಗಳು ಬರ್ತಾ ಇದೆ, ವಾಣಿಜ್ಯ ಮಳಿಗೆಗಳು ಬರ್ತಾ ಇದೆ, ಕೈಗಾರಿಕೆಗಳು ಬರ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ, ಅದರ ಜೊತೆಯಲ್ಲಿ ಅರಣ್ಯದಲ್ಲಿ ಏನು ವೀಡ್ಸ್ ಅಂತೀವಿ, ಕಳೆ ಅಂತೀವಿ, ಲೆಂಟನ ಬರ್ತದೆ, ಅಲ್ಲಿ ಇವತ್ತು ಸೆನ್ನ ಅಂತ ಬರ್ತದೆ. ಆ ಲೆಂಟನ ಎಲ್ಲ ಮುಳ್ಳಿನ ತರ ಇರ್ತದೆ, ಅದು ಪ್ರಾಣಿಗಳಿಗೆ ತಿನ್ಲಿಕ್ಕೂ ಆಗೋದಿಲ್ಲ, ಒಳಗೆ ಓಡಾಡ್ಲಿಕ್ಕೂ ಆಗೋದಿಲ್ಲ. ಇವೆಲ್ಲ ಅನೇಕ. ಅದರ ಜೊತೆಲಿ ಈಗಾಗಲೇ ಹೇಳಿದ್ರಲ್ಲ, ಅವಕ್ಕೆ ಆಹಾರ ಮತ್ತು ನೀರು. ಮಳೆ ಕಡಿಮೆ ಆಯ್ತು, ಬರ ಬರ್ತದೆ. ಮಳೆ ಕಡಿಮೆ ಆಯ್ತು ಅಂದ್ರೆ ಅಲ್ಲಿರುವಂತ ವಾಟರ್ ಹೋಲ್ಸ್ ಏನಿದೆ, ಅಲ್ಲಿರುವಂತ ಏನಿವತ್ತು ಕೆರೆಗಳೇನಿದಾವೆ ಅವೆಲ್ಲ ಒಣಗಿ ಬಿಡ್ತವೆ. ಹೀಗಾಗಿ ಕೆಲವೊಂದ್ಸಲ ಇವೆಲ್ಲ ಕಾರಣದಿಂದ, ಒಂದೇ ಕಾರಣ ಅಂತಲ್ಲ, ಇವೆಲ್ಲ ಕಾರಣದಿಂದ ಇವತ್ತು ಪ್ರಾಣಿಗಳು, ವನ್ಯಜೀವಿಗಳು ಅರಣ್ಯದ ಹೊರಗಡೆ ಬರ್ತವೆ. ಹೊರಗಡೆ ಬಂದಾಗ ಜನರಿಗೆ ಬಹಳಷ್ಟು ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟು ಸುಮ್ಮನೆ ಇದ್ರೆ ಅವು ಏನು ಮಾಡೋದಿಲ್ಲ. ಅಲ್ಲಿ ಯಾರಿಗೆ ಮಾಹಿತಿ ಇರಲ್ಲ ಪಾಪ, ಅವರೆಲ್ಲ ಹೋಗಿ ಸುತ್ತಮುತ್ತ ಸುತ್ತುವರಿತಾರೆ. ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗಳು ದಾಳಿ ಮಾಡ್ತವೆ, ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತದೆ. ಅದರ ಆವಾಸಸ್ಥಾನ, ಕಾರಿಡಾರ್ಗಳು ನಾವು ಜಾಸ್ತಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಮುಂದಿನ ತಿಂಗಳು ಆಗಸ್ಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಆ ಕಾರ್ಯಾಗಾರದಲ್ಲಿ ಎಲ್ಲೆಲ್ಲಿ ಆನೆ ಹಾವಳಿನೇ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಎಲ್ಲಕ್ಕಿಂತ, ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಅಂತ ಹೇಳಿದ್ರೆ 6395 ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಆನೆಗಳು. ಹುಲಿಗಳಲ್ಲಿ ನಾವು ನಂಬರ್ 2 ಇದ್ದೇವೆ, 563 ಹುಲಿಗಳಿದ್ದಾವೆ. ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡಬೇಕು, ಜನರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅವರಿಂದ ವರದಿನೂ ಪಡಿತಾ ಇದ್ದೇವೆ. ಈಗ ತಾವು ಹೇಳಿದ್ರಿ, ಅರಣ್ಯ ಪ್ರದೇಶದಲ್ಲಿ ಹಣ್ಣು ಹಂಪಲುಗಳ ಗಿಡಗಳು ಬೆಳಿಬೇಕು ಅಂತೇಳಿ. ಆದರೆ ಕೆಲವರು ಅರಣ್ಯ ಇಲಾಖೆಯ ತಜ್ಞರಿದ್ದಾರೆ, ಅವರು ನೈಸರ್ಗಿಕವಾಗಿ ಅರಣ್ಯ ಬೆಳೀತದೆ, ಬಿದಿರಿದೆ, ಮತ್ತೊಂದಿದೆ, ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಅವರ ಅಭಿಮತ ಇದೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನು ತೆಗೆದುಕೊಂಡು ನಾವು ಮುಂದಿನ ಹೆಜ್ಜೆ ಇಕ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ತಾವೆಲ್ಲ ಸೇರಿ, ಯಾಕೆಂದ್ರೆ ನನಗೆ ನಮ್ಮ ತಂದೆಯವರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಜೊತೆಯಲ್ಲಿ ಬಹಳಷ್ಟು ಆತ್ಮೀಯವಾದಂತಹ ಒಂದು ಅನ್ಯೋನ್ಯವಾದಂತಹ ಸಂಬಂಧ ಇದೆ. ಸುಮಾರು ಸಲ ಬಂದು ಇಲ್ಲಿ ನಾನು ಮಂಜುನಾಥ ಸಿದ್ದೇಶ್ವರ ದೇವರ ಆಶೀರ್ವಾದವನ್ನು ಪಡೆದಿದ್ದೇನೆ. ಮತ್ತೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ, ಇಲ್ಲಿಂದ ಬಹಳ ದೂರ ಇದೆ. ಇವತ್ತು ಅಲ್ಲಿ ಅರಣ್ಯ ಪ್ರದೇಶನೇ ಬಹಳ ಕಡಿಮೆ ಇದೆ. ನೋಡಿ, ಇಲ್ಲಿ ಉತ್ತರ ಕನ್ನಡದಲ್ಲಿ 60-70% ಇದೆ, ಬೇರೆ ಬೇರೆ ಕಡೆ 30-35-40% ಇದ್ರೆ, ನಮ್ಮ ಭಾಗದಲ್ಲಿ ಅರಣ್ಯ ಇದ್ದಿದ್ದು 3, 4, 5, 6. ಬೀದರಲ್ಲಿ 7 ಇದೆ, ಕಲಬುರಗಿಯಲ್ಲಿ 5 ಇದೆ, ಕೊಪ್ಪಳದಲ್ಲಿ 4% ಇದೆ, ಡಿಸ್ಟ್ರಿಕ್ಟ್ ಅಲ್ಲಿ, ಯಾದಗಿರಿಯಲ್ಲಿ 3% ಇದೆ. ಹೀಗಾಗಿ ಅಲ್ಲಿ ಮರಗಳು ಗಿಡಗಳು ಬೆಳೆಸುವಂಥದ್ದು ಅಲ್ಲಿ ಬಹಳ ಇವತ್ತು ಅವಶ್ಯಕತೆ ಇದೆ. ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರು ಅವರ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನಗೇನು ಮಾಹಿತಿ ಇದೆ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ. ಅನೇಕ ರೀತಿಯ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಇವತ್ತೇನು ನಮ್ಮ ಅಕ್ಕ ತಂಗಿಯರಿದ್ದಾರೆ, ಸಹೋದರರಿದ್ದಾರೆ, ನಾರಿ ಶಕ್ತಿ ಅಂತ ಹೇಳ್ತೀವಿ, ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘ ಮಾಡಿದ್ದೇವೆ. ಸರ್ಕಾರದ ವತಿಯಿಂದಲೂ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಬಹಳ ಪರಿಣಾಮಕಾರಿಯಾಗಿ ಅವರ ಒಂದು ನಮ್ಮ ಏನು ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಹಿಳೆಯರಿಗೆ ರೂಟ್ ಸೆಟ್ ಮುಖಾಂತರ ತರಬೇತಿ ಕೊಡುವಂಥದ್ದು, ಅವರಿಗೆ ಹೊಲಿಗೆ ಯಂತ್ರ ಇವತ್ತು ವಿತರಣೆ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಅವರ ಇವತ್ತು ರಾಜ್ಯಸಭೆಯ ಅನುದಾನದಿಂದ ಇವತ್ತು ಎಷ್ಟೋ ಕೋಟಿ ಕೊಟ್ಟಿದ್ದಾರೆ, ನನಗೆ ಮಾಹಿತಿ ಇಲ್ಲ, 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ. ಅದರಲ್ಲಿ ಹಸುಗಳು ಮತ್ತು ಎಮ್ಮೆಗಳು ರಿಯಾಯಿತಿ ದರದಲ್ಲಿ ಇವತ್ತು ಫಲಾನುಭವಿಗಳಿಗೆ ಕೊಡಿಸಿ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಸುಮಾರು 20,000-15,000 ಲೀಟರ್ ಇವತ್ತು KMFಗೆ ಹೋಗ್ತಾ ಇತ್ತು, ಅದೀಗ 60,000ಗೆ ಏರಿಕೆ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಸುಮಾರು ಕಡೆ ಶಾಲೆಗಳಿಗೆ ಪೀಠೋಪಕರಣ, ಪಾಠೋಪಕರಣ ಕೊಟ್ಟಿದ್ದಾರೆ. ಇವತ್ತು ತಾತ್ಕಾಲಿಕ ಶಿಕ್ಷಕರ ನೇಮಕಾತಿ ಅವರಿಂದ ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೆ, ನಿರ್ಗತಿಕರಿಗೆ ಮಾಸಾಶನ ಸುಮಾರು 500 ಜನರಿಗೆ ನಮ್ಮ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳು ಅಂತ ಹೇಳಬಹುದು. ಇವತ್ತು ಕೆರೆ ಅಭಿವೃದ್ಧಿ ಮಾಡುವಂಥದ್ದು, ಇವತ್ತು ಏನು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಅವೆಲ್ಲವೂ ಅನೇಕ ರೀತಿಯಲ್ಲಿ ಇವತ್ತು
ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ಅವರ ಸಹಕಾರ ಇದೇ ರೀತಿಯಲ್ಲಿ ಇವತ್ತು ನಮ್ಮ ಯುವಕರಿಗೆ, ಮಹಿಳೆಯರಿಗೆ ಅವರೆಲ್ಲರೂ ಸ್ವಾಭಿಮಾನಿಗಳಾಗಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಶ್ರಮ ಮಾಡ್ತಾ ಇದ್ದಾರೆ. ಅದು ಹೀಗೆ ಮುಂದುವರಿಲಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡುತ್ತಾ, ಇವತ್ತೇ ನಮ್ಮ ಇಲಾಖೆ ವತಿಯಿಂದ 10 ಲಕ್ಷ ಇವತ್ತು ಗಿಡಗಳ ನಾಟಿ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ್ರು 70 ಕೋಟಿಗಿಂತಲೂ ಹೆಚ್ಚಿನ ಸಸಿ ನೆಟ್ಟಿದ್ದೇವೆ ಅಂತ ಹೇಳಿ. ಈ ವರ್ಷ 10 ಲಕ್ಷ ಸಸಿ, ಅದರಲ್ಲಿ ಹಣ್ಣಿನ ಸಸಿನೂ ಇರ್ಬೋದು, ಇತರ ಸಸಿಗಳು ಇರ್ಬೋದು. ಇವತ್ತು ಆ ಒಂದು ನೆಟ್ಟಿ ಪಾಲನೆ ಪೋಷಣೆ ಮಾಡಿ ಇವತ್ತು ಈ ಅರಣ್ಯ ಕ್ಷೇತ್ರ ಮತ್ತೆ ಈ ಭಾಗದ ಹಸಿರು ಹೊದಿಕೆ ಜಾಸ್ತಿ ಮಾಡುವಂತ ಕೆಲಸ ಇವತ್ತೇನು ಈ ಸಂಸ್ಥೆ ಮಾಡ್ತಾ ಇದೆ ಪೂಜ್ಯರ ಸಾನ್ನಿಧ್ಯದಲ್ಲಿ. ಅದಕ್ಕೆ ನನ್ನ ಪರವಾಗಿ, ಅರಣ್ಯ ಇಲಾಖೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಮತ್ತು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಮಂಗಳೂರಿಗೆ ಬಹಳ ನಾವೆಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರಿನ ಕಡೆ ನಾವೆಲ್ಲ ನೋಡ್ತೀವಿ. ಇವೆಲ್ಲ ಬಹಳಷ್ಟು ಜಾಗ್ರತೆ ಇದ್ದೀರಿ. ಇಲ್ಲೇ ನಮ್ಮ ಸ್ನೇಹಿತರಂತ ಅನ್ಸಫ್ ಅವರು ಕೂತಿದ್ದಾರೆ. ಯಾವಾಗಲೂ ಮಂಗಳೂರಲ್ಲಿ ಏನೇನು ನಡೀತಾ ಇದೆ ಎಲ್ಲ ಸುದ್ದಿ ನಾನು ಕೊಡುವಂಥದ್ದು ಈ ಅನ್ಸಫ್. ಹೀಗಾಗಿ ಪಡ್ಕು ಇದ್ದಾರೆ, ಸುಮಾರು ಜನ ಇದ್ದಾರೆ. ಬೆಂಗಳೂರೊಂದು ಮಾದರಿಯಾಗಿ ತೆಗೆದುಕೊಂಡು ನಾವೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ರಮಾನಾಥ್ ರಾಯ್ಜಿ ನಮ್ಮ ಅಣ್ಣನವರು MLA ಆಗಿದ್ದಾಗ ಅವರು ಬಹಳ ಅತ್ಯಂತ ಕನಿಷ್ಠವಾದಂಥ ಒಂದು ಸ್ನೇಹಿತರಾಗಿದ್ದರು. ನಮ್ಮೆಲ್ಲ ಮನೆಯ ಕಾರ್ಯಕ್ರಮಗಳಿಗೆ, ನಮ್ಮ ತಂದೆಯವರ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು ಡಿಸೆಂಬರಲ್ಲಿ, ಅದಕ್ಕೂ ಸಹಿತ ಬಂದಿದ್ರು. ಇವತ್ತು ಅದಕ್ಕೆ ಇಲ್ಲಿ ಬಹಳ ಏನೇ ಅರಣ್ಯ ಇಲಾಖೆ ವತಿಯಿಂದ ಏನೇ ಕೆಲಸ ಕಾರ್ಯಗಳಿದ್ರು ನನ್ನನ್ನೇನು ಸಹಕಾರ ಸಹಯೋಗ ಆಗಬೇಕಾಗಿದೆ ಅದೆಲ್ಲವನ್ನು ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಅರಣ್ಯ ಇಲಾಖೆ ಸರ್ಕಾರ ಸಂಪೂರ್ಣವಾಗಿ ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಬಹಳ ಸಂತೋಷದಿಂದ ಈ 10 ಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ನಾವೆಲ್ಲರೂ ಇಲ್ಲಿ ಬಂದಂತವ್ರು ಮಕ್ಕಳು ಬಂದಿದ್ದಾರೆ, ಪ್ರತಿಜ್ಞೆ ಮಾಡೋಣ. ಪ್ರತಿಯೊಬ್ರು ಇವತ್ತು ಬರೀ ಹಸಿರೇ ಉಸಿರು ಅಂತ ಹೇಳ್ತೀವಿ. ಇವತ್ತು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತ ಘೋಷಣೆಗೆ ಹೋಗ್ತೇವೆ. ಇವತ್ತು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಒಂದು ಸಸಿ ನೆಡೋಣ, ಅದಕ್ಕೆ ಪಾಲನೆ ಪೋಷಣೆ ಮಾಡೋಣ. ಇವತ್ತು ಅಕ್ಕಪಕ್ಕದಲ್ಲಿರುವಂತ ಮರಗಳು, ಗಿಡಗಳು ಅದಕ್ಕೆ ಸಂರಕ್ಷಣೆ ಮಾಡುವಂಥದ್ದು, ಯಾರು ಕಳೆಯದ ರೀತಿಯಲ್ಲಿ ಅದಕ್ಕೆ ನೋಡಿಕೊಳ್ಳೋಣ ಅನ್ನುವಂತ ಒಂದು ಪ್ರತಿಜ್ಞೆ ಇವತ್ತು ಸಂಕಲ್ಪ ಮಾಡೋಣ. ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸೋಣ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡಿ ಇವತ್ತು ನಾವೆಲ್ಲರೂ ಇಲ್ಲಿಂದ ಹೋಗಿ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಮಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗ ಹಾಗೂ ಮಂಗಳೂರು ಉಪವಿಭಾಗ ಬಂಟ್ವಾಳ ವಲಯ ಇದರ ಸಂಯುಕ್ತ ಆಶ್ರಯದಲ್ಲಿ ಎಂದು ಬಹಳಷ್ಟು ಒಂದು ಪುಣ್ಯದ ಕಾರ್ಯಕ್ರಮ ಅಂತಲೇ ಹೇಳಬೇಕಾಗ್ತದೆ. ಸುಮಾರು 10 ಲಕ್ಷ ಅಂದರೆ 10 ಲಕ್ಷ ಗಿಡಗಳನ್ನು ನಾಟಿ ಮಾಡುವಂತಹ ಈ ಕಾರ್ಯಕ್ರಮ ಇವತ್ತು ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವತಿಯಿಂದ ಇವತ್ತು ನಡೀತಾ ಇದೆ. ಇದರ ಅಧ್ಯಕ್ಷಸ್ಥಾನ ವಹಿಸಿಕೊಂಡಿರುವಂಥ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಂಥ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರೇ ಹಾಗೂ ಬಹಳಷ್ಟು ವಿಷಯಗಳನ್ನು ಮತ್ತೆ ಹೇಳಿ ಈ ಭಾಗದ ಅರಣ್ಯ ಮಂತ್ರಿಗಳು, ಸರಳರು, ನಮ್ಮ ಆತ್ಮೀಯರು, ಮಿತ್ರರಾಗಿರುವಂಥ ಈ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರೇ ಹಾಗೂ ಮಾಜಿ ಸಚಿವರು, ಹಿಂದಿನ ಅರಣ್ಯ ಸಚಿವರು, ಈ ಒಂದು ವನವನ್ನು ಸಾಲುಮರ ತಿಮ್ಮಪ್ಪ ಹೆಸರಿನ ಈ ಒಂದು ವನವನ್ನು ಸ್ಥಾಪನೆ ಮಾಡಿದಂಥ ಹಿರಿಯರಾದ ರಮನಾಥ್ ರೈ ಅವರೇ ಹಾಗೂ ಗೇರು ನಿಗಮದ ಅಧ್ಯಕ್ಷರಾಗಿರುವಂಥ ಸಹೋದರಿ ಮಮತಾ ಗೆಟ್ಟಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ವಿಶೇಷವಾಗಿ ಎಲ್ಲ ಅರಣ್ಯಾಧಿಕಾರಿಗಳೇ, ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳು ಈಗ ನಮ್ಮ ವಲಯದಲ್ಲಿದ್ದಾರೆ. ಅದರಿಂದ ಹೆಚ್ಚಿನ ಒಂದು ಅವರಲ್ಲಿ ಕಾರ್ಯವನ್ನು ನಾವು ನಿರೀಕ್ಷೆ ಮಾಡುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಪರಿಸರ ಪ್ರೇಮಿಗಳೇ, ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರೇ, ಬಂಧುಗಳೇ, ವಿಶೇಷವಾಗಿ ಈಗಾಗಲೇ ಬಹಳಷ್ಟು ಈ ಒಂದು 10 ಲಕ್ಷ ಗಿಡ ನಾಟಿಯ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಅನಿಲ್ ಅವರು ಬಹಳಷ್ಟು ಸುಂದರವಾಗಿ ಇದರನ್ನು ಮತ್ತು ಪೂಜ್ಯರಾದ
ಹೆಗಡೆ ಅವರ ಪೂರ್ತಿ ಒಂದು ಕಲ್ಪನೆ, ಚಿಂತನೆ, ದೂರದರ್ಶಿತ್ವವನ್ನು ಬಹಳ ಚೆನ್ನಾಗಿ ಈ ಸಭೆಗೆ ವಿವರಿಸಿದ್ದಾರೆ. ಅದರ ಜೊತೆಗೆ ನಮ್ಮೊಟ್ಟಿಗೆ ಪತ್ರಿಕಾ ಮಾಧ್ಯಮದವರಿದ್ದಾರೆ. ನಂತರ ಸನ್ಮಾನ್ಯ ಮಂತ್ರಿಗಳಾದ ಈಶ್ವರ ಖಂಡ್ರೆ ಅವರು ಕೂಡ ಸರ್ಕಾರದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ಗಿಡಗಳು ನೆಡುವಂಥ ಕಾರ್ಯಕ್ರಮ ಹಾಗೂ ಅವರ ಪರಿಸರ ಪ್ರೇಮದ ಒಂದು ವಿಶೇಷವಾದ ಕಾಳಜಿಯನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಾನೊಬ್ಬ ಸಣ್ಣ ರೈತ ಮತ್ತು ನನ್ನದೇ ಆದ ಒಂದು ವ್ಯವಸ್ಥೆಯಲ್ಲಿ ಕಾಡು ನಾಡನ್ನು ಬೆಳೆಸಿದ ಒಂದು ವ್ಯಕ್ತಿ. ಕೆಲವೊಂದು ಸಣ್ಣ ವಿಷಯಗಳನ್ನು ಈ ಸಭೆಯ ಮುಂದೆ ನನ್ನ ಅನುಭವವನ್ನು ಹೇಳಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಮುಖ್ಯವಾಗಿ ನಾವು ಬಹಳಷ್ಟು ಗಿಡಗಳನ್ನು ವರ್ಷಂಪ್ರತಿ ನೆಡ್ತೇವೆ. ಅಧಿಕಾರಿಗಳು ಬಹಳಷ್ಟು ಶ್ರಮ ಪಡ್ತಾರೆ. ಆದರೆ ಒಂದು 2 ವರ್ಷ ಆದರೂ ಅದರ ಪಾಲನೆ ಬಹಳಷ್ಟು ಮುಖ್ಯ. ಅದಕ್ಕೆ ನೀರು ಕೊಡುವಂಥದ್ದು ಮತ್ತೊಂದು ಏನಾದರೂ ಅದರ ವಿಷಯದಲ್ಲಿ ಬಹಳಷ್ಟು ನಾವು ಹಿಂದೆ ಬಿದ್ದಿದ್ದೇವೆ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ ಅದು ಕಷ್ಟ ಸಾಧ್ಯ. ಯಾಕೆಂದರೆ ನಿಮ್ಮಲ್ಲಿರುವ ನಿಮ್ಮ ಸ್ಟ್ರೆಂತ್ ಇದಕ್ಕಿಂತ ನಿಮ್ಮ ಸ್ಟಾಫ್ ಸ್ಟ್ರೆಂತ್ ಇದನ್ನೆಲ್ಲ ನೋಡುವಾಗ ಇದು ಬಹಳಷ್ಟು ಅದಕ್ಕೆ ಬಹಳಷ್ಟು ದೊಡ್ಡ ಮೊತ್ತದ ಬೇಕಾಗ್ತದೆ. ಅನುದಾನಗಳೆಲ್ಲ ಇದೆಲ್ಲ ಕಷ್ಟ ಸಾಧ್ಯ ಅಂತ ಗೊತ್ತು. ಆದರೆ ಅದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಬಹಳಷ್ಟು ಸಂತೋಷ. ಯಾಕೆಂದ್ರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರುವಂತ ಒಂದೇ ಒಂದು ಸಂಸ್ಥೆ ಆಗಿದ್ರೆ ಧರ್ಮಸ್ಥಳ ಸಂಸ್ಥೆ. ಯಾಕಂದ್ರೆ ಸುಮಾರು 50 ಲಕ್ಷ ಜನರ ಒಂದು ದೊಡ್ಡ ಟೀಮನ್ನು ಬಹಳಷ್ಟು ಖುಷಿ ಆಯಿತು. ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟರು 50 ಲಕ್ಷ ಗಿಡ ವರ್ಷಕ್ಕೆ ನೆಡುವಂಥ ಶಕ್ತಿ ಇರುವಂಥ ಸಂಸ್ಥೆ ಆಗಿದ್ರೆ ಅದು ಧರ್ಮಸ್ಥಳ. ನಡುವುದು ಮಾತ್ರ ಅಲ್ಲ, ಅದನ್ನು ಸಾಕಿ ಸಲಹಬಹುದು ಅಂತ ನನ್ನದೊಂದು ಅನಿಸಿಕೆ. ಬಹಳಷ್ಟು ಯಾಕೆಂದ್ರೆ ನಾನು ಮಂತ್ರಿಯವರಿದ್ದಾರೆ, ನನ್ನೊಂದು ಸಣ್ಣ ಸಜೆಷನ್, ಬಹಳಷ್ಟು ನಾವು ಗಿಡಗಳನ್ನು ನೆಡ್ತೇವೆ ನಮ್ಮಲ್ಲಿ. ಯಾಕೆಂದ್ರೆ ನಮ್ದು ದೊಡ್ಡ ಒಂದು ಡ್ರಾಬ್ಯಾಕ್ ಅಂದರೆ ನಮ್ಮ ರಾಜ್ಯದಲ್ಲಿ ಅದು ದೇಶದಲ್ಲಿ ಈಗ ನಾವು ಬಹಳಷ್ಟು ಸ್ವಚ್ಛ ಭಾರತದ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ ನಮ್ಮ ಜನಗಳನ್ನೇ ನಾವು ಮೂಡಿಸಲಿಕ್ಕೆ ಕಷ್ಟ ಆಗಿದೆ. ನಮ್ದು ತ್ಯಾಜ್ಯಗಳನ್ನು ನಾವು ರೀಸೈಕಲ್ ಮಾಡೋದ್ರಲ್ಲಿ ಬಹಳಷ್ಟು ತೊಂದರೆ ಇದೆ. ಇದನ್ನ ದೊಡ್ಡ ಮಟ್ಟದ UGDಗಳನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಅದು ಈಗ ಯಾವುದೂ ಪ್ರಾಕ್ಟಿಕಲ್ ಅಲ್ಲ ಅಂತ ಈಗ ನಾವು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹೋಗಿ ನೋಡಿದಾಗ, ನೀವು ಬೇರೆ ದೇಶಗಳಿಗೆ ಹೋಗಿ ಗೊತ್ತಾಗಿದೆ. ಈಗ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಸಣ್ಣ ಸಣ್ಣ ಮಟ್ಟದ ಈಗ ಯಾವುದು ರೀಸೈಕಲಿಂಗ್ ಮಾಡಿದ್ದಾರೆ. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ನೀವು ಮಾಡಿದರೆ ಸಣ್ಣ ಸಣ್ಣ ನೀವು ನೆಟ್ಟ ಎಲ್ಲ ಗಿಡಗಳೆಂದರೆ ಎಸ್ಪೆಷಲಿ ಹೈವೇ ಬಗ್ಗೆ ಮತ್ತು ಮಾರ್ಗದ ಬದಿಯಲ್ಲಿ ದೊಡ್ಡ ಮಟ್ಟದ ಗಿಡಗಳನ್ನು ನೆಡುವ ಅವಕಾಶಗಳಿದೆ. ಅದಕ್ಕೆ ಈ ಎಲ್ಲ ತ್ಯಾಜ್ಯಗಳನ್ನ ನೀವು ರೀಸೈಕಲ್ ಮಾಡಿ ಆ ನೀರನ್ನ, ಗೊಬ್ಬರದ ನೀರನ್ನ ಅದಕ್ಕೆ ಉಪಯೋಗ ಮಾಡಿದ್ರಿ ಅಂತ ಆದ್ರೆ ಅದು ಖಂಡಿತವಾಗ್ಲೂ ಇಡೀ ನಮ್ಮ ಪರಿಸರ ಮತ್ತು ವಾಟರ್ ಟೇಬಲ್ ಅನ್ನು ಮೇಲೆ ತರುವಂತ ಕೆಲಸವನ್ನ 100ಕ್ಕೆ 100 ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ಕೊಳ್ತೇನೆ. ನಾನು ಸಣ್ಣ ಪ್ರಯತ್ನವನ್ನ ನನ್ನ ಜಾಗದಲ್ಲೇ ಸುಮಾರು 100 ಎಕರೆ ಮಾಡಿದ್ದೇನೆ. ಇವತ್ತು ಎಲ್ಲ ಗೊಬ್ಬರ, ನೀರು, ಎಲೆಕ್ಟ್ರಿಸಿಟಿ ಮತ್ತು ಎನರ್ಜಿ ಎಲ್ಲವನ್ನ ನನ್ನ ಸ್ಥಳದಲ್ಲೇ ನಾನು ತಗೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಸಣ್ಣ ಮಟ್ಟಿಗೆ ನಾನು ಸಕ್ಸಸ್ ಕೂಡ ಆಗಿದ್ದೇನೆ. ಅದರಿಂದ ತಾವುಗಳು ಕುಡಿಸೋದಿದ್ರೆ ಒಂದು ಪೂಜೆ ಹೇಳಿದ್ರ ಹತ್ರ ನಾವು ಹೇಳಿದ್ರೆ ಖಂಡಿತ ಅವರು ಬರ್ತಾರೆ. ಇಂಥ ವಿಷಯದಲ್ಲಿ ಅವರಿಗೆ ಬಹಳಷ್ಟು ಒಂದು ಇಂಟ್ರೆಸ್ಟ್ ಅಂತ ಕೂಡ ನಮ್ಗೆ ಗೊತ್ತುಂಟು. ತಾವುಗಳು ಕೂಡ ಬಂದು ನೋಡಬೇಕು. ಇದನ್ನು ಇಡೀ ರಾಜ್ಯದಲ್ಲಿ ಮಾಡುವಂತ ಪ್ರಯತ್ನ ಪಟ್ಟರೆ ಒಂದು ವಿಲೇಜ್ ಸೆಲ್ಫ್ ಸಫಿಷಿಯಂಟ್ ಆದರೆ, ಸ್ವಾವಲಂಬಿ ಒಂದು ಗ್ರಾಮ ಆದರೆ ಇಡೀ ದೇಶವನ್ನ ಸ್ವಾವಲಂಬಿ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನ ನಾವು ತಿಳಿದ್ದೇವೆ. ಗಾಂಧೀಜಿಯವರ ಕಲ್ಪನೆ ಕೂಡ ಅದೇ ಆಗಿತ್ತು, ಸ್ವಾವಲಂಬಿ ಭಾರತ. ಅದಕ್ಕೆ ನಾವು ಒಂದೊಂದು ವಿಲೇಜ್ ಅನ್ನ ಸ್ವಾವಲಂಬಿ ಮಾಡ್ಕೊಂಡು ಹೋದ್ರೆ ಪ್ರತಿ ಒಂದು ವಿಲೇಜ್ ಅನ್ನು ಕೂಡ ಸ್ವಾವಲಂಬಿ ಮಾಡಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ, ಒಳ್ಳೆ ಕಾರ್ಯಕ್ರಮ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ರಿಗೆ ಶುಭವಾಗ್ಲಿ. ಮಂತ್ರಿಗಳು ಚೆನ್ನಾಗಿದ್ದಾರೆ. ಇನ್ನಷ್ಟು ಹಲವಾರು ಕಾರ್ಯಕ್ರಮ ಇಲ್ಲಿ ಕೊಡ್ಲಿ. ಈ ಭಾಗದಲ್ಲಿ ಕೂಡ ಹಿರಿಯರ ಹೇಳಿದ್ರು ಒಂದು ಒಳ್ಳೆ ಗೆಸ್ಟ್ ಹೌಸ್ ಕೂಡ ಇದರಲ್ಲಿ ಆಗ್ಬೇಕು ಅಂತ. ಒಳ್ಳೆ ಮನ ಮಾಡಿದ್ದೀರಿ. ಇನ್ನು ಒಂದು ಗೆಸ್ಟ್ ಹೌಸ್, ನಾನು ಹೇಳಿದ ಗೆಸ್ಟ್ ಹೌಸ್ ಅನ್ನು ಸ್ವಲ್ಪ ದೂರ ಮಾಡಿದರೆ ಬೆಟರ್. ಯಾಕೆಂದ್ರೆ ನೀವು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮಾಡಿ ಮತ್ತು ಅದು ಸ್ವಲ್ಪ ದೂರ ಹೋಗಬಾರ್ದು. ಅದರಿಂದ ಸ್ವಲ್ಪ ದೂರದಲ್ಲಿ ಮಾಡಿದರೆ ಸಂತೋಷ. ಯಾಕಂದ್ರೆ ಜನರು ಬರಬೇಕು, ಇದನ್ನು ನೋಡ್ಬೇಕು. ಬಹಳಷ್ಟು ಜನ ಮಂತ್ರಿಗಳು ಹೇಳಿದ ಹಾಗೆ ಈ ಭಾಗದಲ್ಲಿ ಇರುವ ಸೌಂದರ್ಯ ಅಂದ್ರೆ ಪ್ರಾಕೃತಿಕ ಸೌಂದರ್ಯ ಬಹಳಷ್ಟು ಜನ ವಿಸಿಟರ್ಸ್ ಬರ್ತಾರೆ. ಈ ಭಾಗಕ್ಕೂ ಬಹಳಷ್ಟು ಜನ ಬರಲಿ, ಈ ತಾಲೂಕು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಳ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ದಶಲಕ್ಷ ಸಸಿ ನೆಡುವ ಕಾರ್ಯಕ್ರಮದ ಇದೊಂದು ಪ್ರಮುಖವಾದ ಕಾರ್ಯಕ್ರಮದ ಉದ್ಘಾಟನೆ ಈ ಒಂದು ಸಮಾರಂಭದ ಸಭಾ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಧರ್ಮಸ್ಥಳದ
ನಮ್ಮೆಲ್ಲರ ಪ್ರೀತಿಯ ಕಾವಂದರಾದ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಪಾದಕ್ಕೆ ನಮನ ಮಾಡುತ್ತಾ ಕರ್ನಾಟಕ ಘನ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು, ನನ್ನ ಸನ್ಮಿತ್ರರು, ಆತ್ಮೀಯರು ಮಾತಾಡ್ತಾ ಹೇಳಿದರು. ಅವರ ಸಹೋದರ ಅವರು ಶಾಸಕರಾಗಿದ್ದರು. ಆವಾಗ ಇವರು ಶಾಸಕರಿಲ್ಲ, ಅವರು ಶಾಸಕರಾಗಿ ಬಹುಶಃ ನನಗೆ ಭಾಳ ಸ್ನೇಹಿತರು ಡಾಕ್ಟ್ರು ಅವರು. ಮತ್ತು ಸಣ್ಣ ವಯಸ್ಸಲ್ಲೇ ಅವರು ತೀರ್ಕೊಂಡು ಬಹುಶಃ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ನೆನಪಾಗುತ್ತೆ, ನೀವು ಮಾತಾಡ್ತಿದ್ದಾಗ ಅವ್ರ ನೆನಪಾಯಿತು. ಬಹುಶಃ ಅವರ ತಂದೆಯರ ಜೊತೆ ನಾನು ಮಾತುಕತೆಯಾಗಿದ್ದೆ, ಅದು ಕೂಡ ನನಗೆ ನೆನಪಿದೆ. ಭೀಮನ್ ಖಂಡ್ರೆ ಅವರೊಬ್ಬ ಸಮುದಾಯದಲ್ಲಿ ನಾಯಕರಲ್ಲ, ರಾಜ್ಯದಲ್ಲಿ ಒಬ್ಬ ಪ್ರಮುಖ ನಾಯಕರಾಗಿದ್ದವರು. ಸಾರಿಗೆ ಸಚಿವರಾಗಿದ್ದ ಕಾಲದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಬಹುಶಃ ಮೊಯ್ಲಿಯವರಿಗೆ ಭಾಳ ಅತ್ಯಂತ ಆತ್ಮೀಯರು ಕೂಡ ಆದಂಥ ಅವರ ಸುಪುತ್ರರಾದಂಥ ಇವತ್ತು ನಮ್ಮ ಖಂಡ್ರೆ ಭಾಳ ಸುಂದರವಾಗಿ ಅನೇಕ ಅರಣ್ಯ ಇಲಾಖೆ ವಿಚಾರಗಳನ್ನು ಮಾತಾಡಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಹೆಮ್ಮೆ ಇದೆ. ಒಳ್ಳೆಯ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ತಿಳುವಳಿಕೆ ಹೊಂದವರ ಜಿಲ್ಲೆ, ಪ್ರಗತಿಪರ ಯೋಚನೆ ಮಾಡುವಂಥವ್ರ ಜಿಲ್ಲೆ ಅನ್ನುವಂಥ ಗೌರವ ಇದೆ. ಬಹುಶಃ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಉದ್ಘಾಟನಾ ಭಾಷಣ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಸಕ ಮಿತ್ರರಾದಂಥ ರಾಜೇಶ್ ನಾಯ್ಕರವರು, ನಮ್ಮ ಗೀರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿಯವರೇ, ಹಾಗೆಯೇ ಗ್ರಾಮಾಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳೇ, ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಯಾದಂಥ ಕರಿಕಾಲನ್ ಅವರೇ, ಶ್ರೀಮತಿ ಕರಿಕಾಲನ್, ಕಮಲಾ ಕರಿಕಾಲನ್ ಅವರು ಹಿರಿಯ ಫಾರೆಸ್ಟ್ ಅಧಿಕಾರಿ, ಅಂಥೋನಿ ಮರಿಯಪ್ಪ ಅವರು. ಮರಿಯಪ್ಪನವರು ನಮ್ಮ ಊರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಇದೇ ಊರಲ್ಲಿ ಬಂಟ್ವಾಳದಲ್ಲಿ ನನ್ನ ಭಾಳ ಅತ್ಯಂತ ಪ್ರೀತಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ತಮ್ಮ ಒಂದು ಹತ್ತಿರದ ಸಂಬಂಧವನ್ನು ಇಟ್ಕೊಂಡವರು. ಬಹುಶಃ ಅವರು IFS ಪಾಸಾಗಿ ಬಹುಶಃ ಈ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಹಾಗೆಯೇ ಶಿವರಾಮ್ ಬಾಬು ಅವರು ನಮ್ಮ ಕುದುರೆಮುಖ ವನ್ಯಜೀವಿ ಇದರ ಒಬ್ಬ ನಿರ್ದೇಶಕರಾಗಿ ಹೊಸದಾಗಿ ಬಂದಂಥವರು. ಹಿರಿಯರಾದಂಥ ಜಿನರಾಜ್ ಆರಿಗರವರೇ, ಹಾಗೆ ನಮ್ಮ ಪದ್ಮಶೇಖರ್ ಜೈನ್ ಅವರು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು, ಚಂದ್ರಶೇಖರ್ ಅವರೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ, ಶರ್ಮಾ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶರ್ಮಾ ಅವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದ್ಯಗಣ್ಯ ಮಹಿಳೆಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರತಕ್ಕಂಥ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಪ್ರತಿನಿಧಿಗಳೇ, ಪರಿಸರಕ್ತ ಎಲ್ಲ ನಾಗರಿಕ ಬಂಧುಗಳು, ವರ್ತಮಾನ ದಿವಸದ ಬಹಳ ಅಗತ್ಯತೆ ಏನು ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆಯ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು. ಕ್ಲೈಮೇಟ್ ಚೇಂಜ್ ಬಹುಶಃ ನಮ್ಮ ಭವಿಷ್ಯತ್ತನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಪರಿಸರದ ರಕ್ಷಣೆ ಬಹಳ ಅಗತ್ಯ ಇದೆ. ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ಹವಾಮಾನ ಬದಲಾವಣೆ ಬಗ್ಗೆ ನಾವು ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಬಗ್ಗೆ ಚರ್ಚೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಭೂಮಿಯ ಕೆಲವು ಭಾಗ ಪರಿಸರ ಸುರಕ್ಷಣೆಯ ಕೊರತೆಯಿಂದಾಗಿ ಸಮುದ್ರದ ಪಾಲಾಗ್ತದೆ. ಮಾಲ್ದೀವ್ ಅನ್ನುವಂಥ ಒಂದು ದೇಶ ಅದು ಸಂಪೂರ್ಣವಾಗಿ ಸಮುದ್ರಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋದು ಇವತ್ತು ವಿಜ್ಞಾನಿಗಳು ತಿಳಿಸ್ತಕ್ಕಂಥ ಮಾತು. ಆದ್ದರಿಂದ ನಾವು ಈ ಒಂದು ಪರಿಸರವನ್ನು ರಕ್ಷಣೆ ಮಾಡತಕ್ಕಂಥ ಅಗತ್ಯ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕ್ಕೊಳ್ತದೆ, ಆಗ ಸಂಘ ಸಂಸ್ಥೆಗಳು ಅದಕ್ಕೆ ಸಹಕಾರ ಮಾಡಬೇಕು. ಅನೇಕ ಸಂಘ ಸಂಸ್ಥೆಗಳು ಈ ಒಂದು
ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮೂಲಕ ಈ ಲಕ್ಷ ವೃಕ್ಷ ನೆಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಕಾವಂದರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಮನಸ್ಸು ಮಾಡಿದ್ರೆ ಹೆಚ್ಚಿಗೆ ಈ ಜಿಲ್ಲೆಯಲ್ಲಿ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸಾಲುಮರ ತಿಮ್ಮಕ್ಕನ ಹೆಸರು ಮೇಲೆ ಸರ್ಕಾರ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಪ್ರತಿ ತಾಲೂಕಲ್ಲಿ ಕೂಡ ಒಂದು ಸಾಲುಮರ ತಿಮ್ಮಕ್ಕನ ಒಂದು ಉದ್ಯಾನವನ ಬೇಕು, ಲಂಗ್ಸ್ ಪ್ಲೇಸ್ ಬೇಕು, ಹವಾಮಾನವನ್ನ ಉಳಿದವಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಕರ್ನಾಟಕದ ಅನೇಕ ತಾಲೂಕಲ್ಲಿ ಕವರ್ ಆಗಿದೆ. ಇನ್ನು ಕೆಲವಷ್ಟು ತಾಲೂಕಲ್ಲಿ ಮಾತ್ರ ಬಾಕಿ ಇದೆ. ನಮ್ಮ ತಾಲೂಕಲ್ಲಿ ಕೂಡ ಸಾಲುಮರ ತಿಮ್ಮಕ್ಕನ 2 ವೃಕ್ಷ ಉದ್ಯಾನವನ ಇದೆ. ಒಂದು ನಮ್ಮ ಪುರಸಭೆಯ ವ್ಯಾಪ್ತಿಯ ಒಳಗಡೆ ನಮ್ಮ IBಯ ಹತ್ತಿರ ಒಂದು ಸಣ್ಣ ಒಂದು ಸಾಲುಮರ ತಿಮ್ಮಕ್ಕನ ಉದ್ಯಾನವನ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇದು 2ನೇ ಇದು ನಮ್ಮ ಒಂದು ಆಸಕ್ತಿಯಲ್ಲಿ ನನಗೆ ಇದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನನಗೆ ಅಪೇಕ್ಷೆ ಇದೆ. ನಾನು ಕರಿಕಾಲಂದವರಲ್ಲಿ ಬಹಳ ಮಾತಾಡ್ತಿದ್ದೇನೆ, ಇದನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು. ನಾನು ಬಾಗಲಕೋಟೆಗೆ ಹೋಗಿದ್ದೇನೆ. ಅಲ್ಲಿ ಸಿದ್ದನಾಮೇಗೌಡರು ಒಂದು ಉದ್ಯಾನವನ ಮಾಡಿದ್ದಾರೆ ಅವರ ನಗರದಲ್ಲಿ. ಎಷ್ಟು ಸುಂದರ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅದೊಂದು ಮಾದರಿ ಪ್ರದೇಶ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಇದನ್ನ ಬೆಳೆಸಬೇಕು ಅಂತ ನನ್ನ ಕನಸಿತ್ತು. ಆದರೆ ಕಾರಣಾಂತರಗಳಿಂದ ಅದು ಆಗದೆ ಹೋಗಿರ್ಬೋದು. ಆದರೆ ಮುಂದಿನ ದಿವಸಗಳಲ್ಲಿ ಬಹುಶಃ ಇದರಲ್ಲಿ ಹೆಚ್ಚು ನೀವು CSR ಫಂಡ್ಗಳು, ಇವತ್ತು ಅನೇಕ ಕಂಪನಿಗಳು ಪರಿಸರವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ದುಡ್ಡನ್ನು ಕೊಡ್ತಾ ಇದ್ದಾರೆ. ಬಹುಶಃ ನಾನು ಕರಿಕಾಲವನ್ನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ನೀವು ಇದಕ್ಕೆ ಆಸಕ್ತಿಯನ್ನು ವಹಿಸಿ ನಮ್ಮಲ್ಲಿರ್ತಕ್ಕ ಕಂಪನಿಗಳ CSR ಫಂಡ್ ಅದನ್ನ ಉಪಯೋಗ ಮಾಡಿಕೊಂಡು ಇದರ ಬೆಳವಣಿಗೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಸಾಲುಮರ ತಿಮ್ಮಕ್ಕನ ಯಾವ ಇದರಲ್ಲಿ ಇಷ್ಟವರೆಗೆ ಒಂದೇ ಒಂದು ಗೆಸ್ಟ್ ಹೌಸ್ ಇಲ್ಲ. ನಾನು ಇದರ ಬಗ್ಗೆ ನಾನು ಮಾತಾಡಿದೆ, ಕರಿಕಾಲ ನೆಗೆಟಿವ್ ಆಗಿ ಮಾತಾಡಿದೆ. ನಾವು ಯಾವುದೇ ಸಾಲುಮರ ತಿಮ್ಮಕ್ಕನ ಉದ್ಯಾನವನದಲ್ಲಿ ಗೆಸ್ಟ್ ಹೌಸ್ ಮಾಡಲಿಲ್ಲ. ಇದು ಗೆಸ್ಟ್ ಹೌಸ್ ಮಾಡುವ ಕಲ್ಪನೆ ಇರ್ತಕ್ಕಂಥ ಇದು ಉದ್ಯಾನವನ ಅಲ್ಲ, ಇದು ಪರಿಸರವನ್ನು ಹೆಚ್ಚಿಸ್ತಕ್ಕಂಥ ಉದ್ಯಾನವನ. ಇದರಲ್ಲಿ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ, ಆದ್ರೆ ಅವಕಾಶ ಇದ್ರೆ ಅದಕ್ಕೂ ಕೂಡ ಒಂದು ಆಲೋಚನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರ್ಯಕ್ರಮಗಳು ಅನೇಕ ಇದೆ. ಇವತ್ತು ಅನೇಕ ಕಾರ್ಯಕ್ರಮ, ಇವತ್ತು ಚಂದನವನ ಗಿಡವನ್ನ ಉಳಿಸ್ತಕ್ಕಂಥದ್ದು, ಇವತ್ತು ಗಂಧದ ಗಿಡ ಉಳಿಸುವಂತ ಕಾರ್ಯಕ್ರಮ, ನಮ್ಮ ವೀರಕಂಬದಲ್ಲಿ ಒಂದು ಸ್ವಯಂ ಆಗಿ ಬೆಳೆಯತಕ್ಕಂಥ ಗಂಧದ ಗಿಡವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮ ತಾಲೂಕಲ್ಲಿ ಆಗಿದೆ. ಸಿರಿಚಂದನವನ ಕಾರ್ಯಕ್ರಮ, ಆದ್ರೆ ಔಷಧಿವನ ಕಾರ್ಯಕ್ರಮ ಇದೆ. ಬಹುಶಃ ದೇವಸ್ಥಾನದ ಹತ್ತಿರಗಳಲ್ಲಿ ನಾವು ಔಷಧಿವನ ಕಾರ್ಯಕ್ರಮ, ಇವತ್ತು ಕಾರಿಂಜದಲ್ಲಿ ಕೂಡ ಔಷಧಿವನ ಕಾರ್ಯಕ್ರಮದಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ಮಾತ್ರವಲ್ಲ, ಅರಣ್ಯ ಇಲಾಖೆ ಕಡೆಯಿಂದ ಕೂಡ ಅದು ಜನರಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಆದ್ರೆ ನಾವು ಅಲ್ಲಿ ಕೆರೆಯ ಸುತ್ತಲೂ ಬಹಳ ಸುಂದರವಾಗಿ ಗಿಡವನ್ನು ನೆಟ್ಟು ಈಗ ಬಹಳ ಚಂದವಾಗಿ ಕಾಣ್ತಾ ಇದೆ ಅನ್ನೋದು ನನಗೆ ನನ್ನ ಮನಸ್ಸಿಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಅಂತ ಕಾರ್ಯಕ್ರಮಗಳು ಸಾಕಷ್ಟು ಇದೆ. ಬಹುಶಃ ಆ ಕಾರ್ಯಕ್ರಮಗಳು ಈ ಒಂದು ಸಂದರ್ಭದಲ್ಲಿ ನಾನು ಒಂದು 5 ವರ್ಷ ಮಂತ್ರಿ ಆಗ್ತಕ್ಕಂಥ, ಅದು ಅರಣ್ಯ ಇಲಾಖೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದಾರೆ. ಬಹುಶಃ ಪರಿಸರ ಸುರಕ್ಷಣೆಯ ಕೆಲಸವನ್ನು ಮಾಡತಕ್ಕಂಥದ್ದು ಅದು ದೇವರ ಕೆಲಸ. ಖಂಡಿತವಾಗಿ ಅರಣ್ಯ ಸುರಕ್ಷಣೆ, ವನ್ಯಜೀವಿ ಸುರಕ್ಷಣೆ, ಬಹುಶಃ ಇದಕ್ಕೆ ಆದ್ಯತೆ ಕೊಡಬೇಕಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದು ನನ್ನ ವನ್ಯಜೀವಿ ಸುರಕ್ಷಣಾ ಕಾಯ್ದೆಯನ್ನ ವನ್ಯಜೀವಿ ಸುರಕ್ಷಣಾ ಕಾಯ್ದೆ ಅಂತ ಅಂದಂತವ್ರು. ಅದಕ್ಕೆ ಎಷ್ಟೋ ಜನ ಟೀಕೆ ಮಾಡಿರ್ಬೋದು, ಇದು ನಮ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ. ಬಹುಶಃ ಒಂದು ಕಾಲದಲ್ಲಿ ಮರಮಟ್ಟುಗಳು ವ್ಯಾಪಾರ ದೃಷ್ಟಿಯಲ್ಲಿ ಮರಗಟ್ಟುಗಳ ರಕ್ಷಣೆ ಮಾಡಿ ಮೋಪುಗಳನ್ನ ಮಾಡಿ ಮಾರಾಟ ಮಾಡತಕ್ಕಂಥ ಇದ್ರೆ, ಇವತ್ತು ಪರಿಸರವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕಾಡುಗಳನ್ನ ಬೆಳೆಸ್ತಕ್ಕಂಥದ್ದು ಕೂಡ ಇವತ್ತು ಆದ್ಯತೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು, ಅದಕ್ಕೆ ಇವತ್ತು ರಾಷ್ಟ್ರೀಯ ಉದ್ಯಾನವನಗಳು, ಅತ್ಯಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿದೆ. ಪರಿಸರವನ್ನು ಉಳಿಸುವ ದೃಷ್ಟಿಯಿಂದ ನಮ್ಮ ಹಿರಿಯರು ಸತತವಾಗಿ ಈ ರಾಜ್ಯದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಿ. ಅನೇಕ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಅದರ ಉದ್ದೇಶ ಏನು? ಪರಿಸರ ಉಳಿಸ್ತಕ್ಕಂಥ ವನ್ಯಜೀವಿಯನ್ನ ಉಳಿಸಿದಾಗ ಒಂದು ಕಾಡಿನ ಉತ್ಪತ್ತಿಯನ್ನ ವನ್ಯ ಸಂರಕ್ಷಣೆ ಮಾಡುವಂತದ್ದಲ್ಲ, ವನ್ಯಜೀವಿ ಸಂರಕ್ಷಣೆ ಮಾಡಿದಾಗ ಸ್ವಾಭಾವಿಕವಾಗಿ ಕಾಡು ಬೆಳೆಯುತ್ತದೆ. ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ನಾವು ಪುರಾಣ ಕಥೆಗಳನ್ನು, ಇತಿಹಾಸ ಕಥೆಗಳನ್ನು, ನಾವು ಹಳೆಯ ಕಥೆಗಳನ್ನು ಓದಿದಾಗ ಮನುಷ್ಯ ಗುಹೆಯಲ್ಲಿದ್ದಂತೆ,
ಮನುಷ್ಯನ ವಾಸ ಎಲ್ಲಿರ್ತದೆ ಅಂತ ಗುಹೆಗಳು. ಮನುಷ್ಯ ಗುಹೆಯಲ್ಲಿದ್ದ ಪ್ರಾಣಿಗಳು ಓಡಾಟ ಮಾಡ್ತಿದ್ರು ಪರಿಸರದಲ್ಲಿ. ಇವತ್ತು ಪ್ರಾಣಿಗಳು ಗುಹೆಗೆ ಹೋಗಿದ್ದ ಮನುಷ್ಯ ಓಡಾಟ ಮಾಡ್ತಾ ಇದ್ದಾರೆ. ಆದರೆ ಇದು ಸ್ವಾಭಾವಿಕವಾಗಿ ಪರಿವರ್ತನೆ ಆಗಿದೆ. ಆದರೆ ನಾವು ವನ್ಯಜೀವಿಯನ್ನು ಮತ್ತು ಪರಿಸರವನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅವರವರ ಜಾಗದಲ್ಲಿ ಅರಣ್ಯವನ್ನು ನೆಟ್ಟಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಅರಣ್ಯ ಸಂಪತ್ತನ್ನು ಹೆಚ್ಚು ಮಾಡತಕ್ಕಂಥ ಕೆಲಸ. ಇವತ್ತು ನಮ್ಮ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಇವತ್ತು ಅವರವರ ಭೂಮಿಯಲ್ಲಿ ಗಿಡಗಳು ನೆಟ್ಟಾಗ ನಿಮ್ಗೆ ದುಡ್ಡು ಕೊಡ್ತಾರೆ. ಅದು ಎಷ್ಟು ನಿಮ್ಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ. ಇವತ್ತು ಪ್ರಥಮ 25 ರೂಪಾಯಿ ಮತ್ತು 35 ರೂಪಾಯಿ ಮತ್ತು 50 ರೂಪಾಯಿ ಎಲ್ಲ ನೀವು ರಿಜಿಸ್ಟ್ರೇಟ್ ಮಾಡ್ಬೇಕು ನಿಮ್ಮ ಅರಣ್ಯ ಇಲಾಖೆ. ನಿಮ್ಮ ಜಮೀನಿನಲ್ಲಿ ನೀವು ಗಿಡ ನೆಟ್ಟಾಗ, ನಿಮ್ಮ ಗಿಡ ನೆಟ್ಟು ಬೆಳೆಸಿದಾಗ ಅದು 3 ವರ್ಷದಲ್ಲಿ ಇವತ್ತು 35, 40, 50 ರೂಪಾಯಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಅದು ನಿಮಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಪರಿಸರ ರಕ್ಷಣೆ ಕೂಡ ಆಗುತ್ತೆ. ಅದನ್ನ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಇಲಾಖೆಯವರು ಕೂಡ. ಅದಕ್ಕೆ ಪ್ರಚಾರವನ್ನು ಕೃಷಿ ಅರಣ್ಯ ಸಂರಕ್ಷಣೆ ಕಾರ್ಯಕ್ರಮ ಅದು ಇದೆ, ಅದನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಯಲ್ಲಿ ನನಗೆ ಬಹಳ ಸಂತೋಷ ಇದೆ. ಈ ಒಂದು ಆಲಂಪುರಿಯಲ್ಲಿ ಇದು ಮಾಡಬೇಕಾದಂತ ಸ್ಥಳ ಅಲ್ಲ. ನಾವು ಒಂದು ಬಹುಶಃ ನಮ್ಮ ಒತ್ತಡಕ್ಕೆ ಮೇಲೆ ಇದು ಪ್ರಾರಂಭ ಆಗಿರ್ತಕ್ಕಂಥ ಇದನ್ನು ಇನ್ನೂ ಹೆಚ್ಚಿಗೆ ಮಾಡತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಸಚಿವರು ಕೂಡ ಸ್ವಲ್ಪ ಸರ್ಕಾರ ಅಧಿಕಾರಿ ಜೊತೆ ಹೇಳಬೇಕು. ಇದಕ್ಕೆ ಸ್ವಲ್ಪ ಹೆಚ್ಚು ಗಿಡಗಳು ನೆಡ್ತಕ್ಕಂಥದ್ದು. ಬಹುಶಃ ಬಾಗಲಕೋಟೆಯಲ್ಲಿ ನದಿಯ ನೀರನ್ನು ಎತ್ತಿ ಸ್ವಾಭಾವಿಕವಾಗಿ ಆ ಉದ್ಯಾನವನ ನೀರು ಹರಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹತ್ತಿರದಲ್ಲಿ ನದಿ ಒಂದು ಹರಿತಾ ಇದೆ, ಸಣ್ಣ ಪುಟ್ಟದ, ಅದಕ್ಕೆ ನೀರು ಯಥಾವತ್ತಾಗಿ ಯಾವಾಗಲೂ ಇದೆ ಅಂತ ಹೇಳ್ತಾ ಇಲ್ಲ. ಅಂತಹ ನದಿಯ ನೀರನ್ನ ಎತ್ತಿ ಈ ಒಂದು ಉದ್ಯಾನವನ ಕೂಡ ಬರುವಂತೆ ಮಾಡಿದ್ರೆ ಬಹುಶಃ ಈ ಉದ್ಯಾನವನ ಇನ್ನೂ ಹೆಚ್ಚು ಶೋಭಾಮಾನವಾಗಿ ಕಾಣುತ್ತದೆ ಅನ್ನುವಂಥದ್ದು. ಜನರ ಆಕರ್ಷಣೆಯ ಒಂದು ಕೇಂದ್ರವಾಗಿ ಮಾಡ್ತಕ್ಕಂಥದ್ದು ಕೂಡ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಿದ್ದೇನೆ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಅರಣ್ಯ ಸಚಿವರು ಇಲ್ಲಿ ಬಂದಿದ್ದಾರೆ. ನನ್ನ ಕಿರಿಯ ಸಹೋದರರು, ಬಹುಶಃ ಅಣ್ಣ ನನಗೆ ಬಹಳಷ್ಟು ಬೇಕಾದಂತ ಒಬ್ಬ ಇಡೀ ಶಾಸನ ಸಭೆಯಲ್ಲಿ ನನಗೆ ಹತ್ತಿರದ ಒಬ್ಬ ಶಾಸಕ ಇದ್ರೆ ಅದು ವಿಜಯ್ ಕುಮಾರ್ ಖಂಡ್ರೆ ಅವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿದರೆ ಅತಿಶಯೋಕ್ತಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಹುಶಃ ನಮ್ಮನ್ನು ಅಗಲಿದ್ದಾರೆ. ಅವ್ರ ನೆನಪನ್ನು ಮಾಡ್ತಾ ಬಹುಶಃ ಖಂಡ್ರೆ ಅವರು, ಅವರ ತಂದೆಯವರು ಕೂಡ ನೀವು ಬಹಳ ಆತ್ಮೀಯರಾಗಿದ್ದರು ಕೂಡ. ಅವರ ಮನೆಗೆ ಸಾಕಷ್ಟು ಸಾರಿ ಹೋಗಿದ್ದೇನೆ. ಅವರ ಎಲ್ಲ ಕಾರ್ಯಕ್ರಮ ಕೂಡ ನಾನು ಹೋಗಿದ್ದೇನೆ. ಖಂಡ್ರೆ ಅವರ ಶತಮಾನೋತ್ಸವದ ಕಾರ್ಯಕ್ರಮ ಕೂಡ ನಾನು ಅಲ್ಲಿ ಭಾಗವಹಿಸಿದ್ದೇನೆ. ಬಹಳ ಒತ್ತಡ ಇದ್ರು ಕೂಡ ಆ ಖಂಡ್ರೆ ಅವರು ಬಂದಿದ್ದಾರೆ. ಅವರು ಈ ಒಂದು ಪುನರ್ ಕಾಯಕಲ್ಪ ಮಾಡುವಲ್ಲಿ ತಮ್ಮ ಶಕ್ತಿಯನ್ನ ವಿನಿಯೋಗಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತು ಮುಕ್ತಾಯ ಮಾಡ್ತಾರೆ. ಜೈ ಜೈ ಕನ್ನಡ. ನಾನು ನಮ್ಮ ಮಂಗಳೂರು ವೃತ್ತದ ಬಗ್ಗೆ ನನ್ನ ಹತ್ರ ಕೆಲವು ಅಂಕಿಅಂಶಗಳಿದೆ. 2 ನಿಮಿಷದಲ್ಲಿ ಮಾತಾಡೋಣ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಮಂಗಳೂರು ವೃತ್ತದಲ್ಲಿ ಒಟ್ಟು 5 ವಿಭಾಗಗಳಿದೆ. 2 ಪ್ರದೇಶೀಯ ವಿಭಾಗ, 2 ಸಾಮಾಜಿಕ ಅರಣ್ಯ ವಿಭಾಗ, 1 ವನ್ಯಜೀವಿ ವಿಭಾಗ, ಒಟ್ಟು 5 ವಿಭಾಗಗಳಿದೆ. ಡಿಸ್ಟ್ರಿಕ್ಟ್ ಅಂತ ತಗೊಂಡ್ರೆ, ಜಿಲ್ಲೆಗಳಿಂದ ತಗೊಂಡ್ರೆ ಮಂಗಳೂರು, ಕುಂದಾಪುರ ಅಂದರೆ ಉಡುಪಿ ಡಿಸ್ಟ್ರಿಕ್ಟ್, ದೆನ್ ಬಾಗಸ ಶಿವಮೊಗ್ಗ ಆ್ಯಂಡ್ ಬಾಗಸ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರ್ತಾ ಇದೆ. ಫಾರೆಸ್ಟ್ ಏರಿಯಾ ಎಷ್ಟಿದೆ ಅಂತ ಹೇಳಿದರೆ 2,87,000 ಹೆಕ್ಟೇರ್. ಅಂದರೆ ನಮ್ಮ ಭೂ ಪ್ರದೇಶದಲ್ಲಿ, ಇದು 4 ಡಿಸ್ಟ್ರಿಕ್ಟ್ ಸೇರಿ ಇರುವ ನಮ್ಮ ಭೂ ಪ್ರದೇಶದಲ್ಲಿ 28% ಫಾರೆಸ್ಟ್ ಏರಿಯಾ ನಮ್ಮಲ್ಲಿ ಇದೆ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡುವಾಗ ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತಲೇ ಹೇಳಬೇಕು. ಬಟ್ ಇದು ನಮ್ಮ ರಾಜ್ಯದ ದೇಶದ ಗುರಿ ನೋಡಿದರೆ 33% ಅಂತ ಇದೆ. ಇನ್ನು ನಾವು ಒಂದು 6% ಸ್ವಲ್ಪ ಮುಂದಿನ ದಿನಗಳಲ್ಲಿ ಜಾಸ್ತಿ ಗಿಡ ನೆಡುವ ಕಾರ್ಯಕ್ರಮಗಳು ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸನ್ಮಾನ್ಯ ಅರಣ್ಯ ಸಚಿವರವರು ಮಾತಾಡುವಾಗ ತಿಳಿಸಿದರು, ಇಮಿಡಿಯೇಟ್ ಅವರು ಚಾರ್ಜ್ ತಗೊಂಡಾದ ಮೇಲೆ ಲಾಸ್ಟ್ ಇಯರ್ 5 ಕೋಟಿ ಗಿಡಗಳು, ಕನಿಷ್ಠ 5 ಕೋಟಿ ಗಿಡಗಳು ನಮ್ಮ ರಾಜ್ಯದಲ್ಲಿ ಮಾಡಬೇಕಂತ ಹೇಳಿ ನಮ್ಮ ಎಲ್ಲರಿಗೂ ಒಂದು ಸೂಚನೆ ಕೊಟ್ಟರು. ನಾವು ನಮ್ಮ ರಾಜ್ಯದಲ್ಲಿ 5 ಕೋಟಿ ಅಲ್ಲ, 5,45,00,000 ಗಿಡಗಳನ್ನು ಹೋದ ವರ್ಷ ನಾವು ಒಂದು ಸಾಧನೆ ಮಾಡಿದ್ದೀವಿ. ಅದರಲ್ಲಿ ಮಂಗಳೂರು ವೃತ್ತದಲ್ಲಿ, ಪ್ರಮುಖವಾಗಿ ನಮ್ಮ ವೃತ್ತದಲ್ಲಿ 570 ಪ್ರೋಗ್ರಾಮ್ಗಳು, ತಮ್ಮ ಎಲ್ಲರ ಸಹಯೋಗದೊಂದಿಗೆ 570 ಪ್ರೋಗ್ರಾಮ್ಗಳು ಮಾಡಿ 27 ಲಕ್ಷ ಸಸಿಗಳು ನಾವು ಕಾಡಿಂದನೂ ಕಾಡು ಹೊರಗಡೆ ಮಾಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವರ್ಷನೂ ಸಹ ಆಕ್ಚುಲಾಗಿ June 5th ನಾವು ನಮ್ಮ ಕಾರ್ಯಕ್ರಮ ಶುರು ಮಾಡಿದ್ದೀವಿ. 500 ಪ್ರೋಗ್ರಾಮ್ಗಳು ನಾವು ಈ ವರ್ಷ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಂದು 250 ಪ್ರೋಗ್ರಾಮ್ ನಾವು ಮಾಡಿದ್ದೀವಿ. ನಾವು ಪ್ರತಿ ವರ್ಷನೂ ಒಂದು June 5th ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಯಾವುದೊಂದು ಗಿಡ ನೆಡಬೇಕು, ಈಗ June 5th ಒಂದು ಚಾರ್ಟ್ ಮಾಡಿಕೊಂಡು ಪ್ರಾರಂಭ ಮಾಡ್ತಾ ಇರ್ತೀವಿ.
ಬಟ್ ಯಾವಾಗ ನಮಗೂ ಮುಂದೆ ಒಂದು ಹೆಜ್ಜೆ ಈ ಜಿಲ್ಲೆಯಲ್ಲಿ ಇರುತ್ತೆ. ಅದು ಯಾವ ಹೆಜ್ಜೆ ಅಂತ ಹೇಳಿದ್ರೆ ಧರ್ಮಸ್ಥಳದವರ ಹೆಜ್ಜೆ. ಗಿಡ ನೆಡುವುದರಲ್ಲಿ ಅಷ್ಟೊಂದು ಆಸಕ್ತಿ ಇಟ್ಕೊಂಡು ಸನ್ಮಾನ್ಯ ಶಾಸಕರವರು ಮಾತಾಡುವಾಗ ಕೇಳಿದ್ರು 2020 ಒಂದು ಕಣ್ಣು ಕಂಬಳಿ ಗಿಡಗಳು ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಲಿಂಬಾವಳಿ ಸಾಹೇಬರು 6ನೇ ಸಚಿವರಿದ್ದರು. ಆ ಟೈಮಲ್ಲಿ ನಾನು ಮಂಗಳೂರು DF ಆಗಿದ್ದೆ. ಧರ್ಮಸ್ಥಳದಲ್ಲಿ ಒಂದು ಕಣ್ಣಿನ ಗಿಡಗಳು ನೆಡುವ ಕಾರ್ಯಕ್ರಮವನ್ನು ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಸಹ ಭಾಗವಹಿಸಿದ್ದೀನಿ. ಇದು ಇನ್ವಿಟೇಷನ್ ನೋಡುವಾಗ ಬ್ಯಾಕ್ ಸೈಡಲ್ಲಿ ಒಂದು ಫೋಟೋ ಇತ್ತು. ನಾನು ಅದು ನೋಡುವಾಗ ನನಗೆ ಅದು ಗೊತ್ತಾಯಿತು. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನಾವು ಭಾಗವಹಿಸಿದ್ದೀವಿ. ಬಟ್ 4 ವರ್ಷ ಆದಮೇಲೆ ಇವತ್ತು ಒಂದು ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗಿ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ. ಆ್ಯಂಡ್ ರಮನಾಥ್ ರೈ ಸಾಹೇಬರು ಮಾತಾಡುವಾಗ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ಹೇಳಿದರು. ಸರ್, ನಮ್ಮ ವೃತ್ತದಲ್ಲಿ ಲಾಸ್ಟ್ ಇಯರ್ ಒಂದು 708 ಫಲಾನುಭವಿಗಳಿಗೆ ಸರ್ 57 ಲಕ್ಷ ನಾವು ಪ್ರೋತ್ಸಾಹಧನ ಕೊಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ಕೃಷಿ ಅರಣ್ಯ ಪ್ರೋತ್ಸಾಹಧನ ಯೋಜನೆ ಅಡಿಯಲ್ಲಿ 12 ಲಕ್ಷ ಗಿಡಗಳನ್ನು ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಗುರಿಯನ್ನು ಇಟ್ಕೊಂಡು ಈಗಾಗಲೇ ನಾವು ಗಿಡ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡಿದ್ದೀವಿ. ತಾವುಗಳೆಲ್ಲ ತಗೊಂಡು ಹೋಗಿ ಗಿಡಗಳಲ್ಲಿ ಹಾಕ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲರ ಹತ್ರ ಮಾಡಿಕೊಳ್ಳುವ ವಿನಂತಿ ಏನಂತ ಹೇಳಿದರೆ, ಈಗ ಕರ್ನಾಟಕ ರಾಜ್ಯವಾಗಲಿ ದೇಶವಾಗಲಿ ಗಿಡ ನೆಡುವುದು ಅರಣ್ಯ ಇಲಾಖೆನವರ ಕರ್ತವ್ಯ ಆಗಿರುತ್ತೆ. ಅದು ನಮ್ಮ ಡ್ಯೂಟಿ, ಅದು ನಾವು ಮಾಡಲೇಬೇಕು, ನಾವು ಮಾಡ್ತಾ ಇದ್ವಿ. ಬಟ್ ನಮ್ಮ ಜೊತೆಯಲ್ಲಿ ತಾವುಗಳು ಎಲ್ಲ ಕೈ ಜೋಡಿಸಬೇಕು. ಈಗಾಗಲೇ ಕೈ ಜೋಡಿಸ್ತಾ ಇದ್ದೀರಿ. ಬಟ್ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ರಾಜ್ಯದ ಗುರಿ, ದೇಶದ ಗುರಿ ಏನು ಒಂದು 33% ಇದೆಯೋ ಅದೆಲ್ಲ ನಾವು ಸಾಧನೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕಾಗಿಯೇ ದೂರದ ಪ್ರಯಾಣ ಮಾಡಿ ಬಂದು ಉತ್ತಮವಾಗಿ ಸಂದೇಶವನ್ನು ನೀಡಿದ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಅವರೇ, ಶ್ರೀ ರಮಾನಾಥ ರೈ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಮತ್ತು ನಮ್ಮ ಯೋಜನೆಯ ಎಲ್ಲ ಫಲಾನುಭವಿಗಳೇ, ಶೌರ್ಯ ಶಕ್ತಿ ಶೌರ್ಯ ಅಂತಂದರೆ ತಮ್ಮ ದೇಹವನ್ನು ಮತ್ತು ಶ್ರಮವನ್ನು ಲಕ್ಷಿಸದೆ ಸಮಾಜ ಸೇವೆಗಾಗಿ ಹಾಕಿರತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಮಹನೀಯರೇ, ಮಹಿಳೆಯರು, ಈಗಾಗಲೇ ಒಳ್ಳೆಯ ಸಂದೇಶವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನನಗೊಂದು 2-3 ವಿಷಯ ಮಾತಾಡುವ ನೆನಪಾಯಿತು. ಏನಂತಂದರೆ, ನಾವು ಈಗ ಏನು ಹಣ್ಣುಗಳನ್ನು ತಿಂತಾ ಇದ್ದೇವೋ, ಯಾವ ಆಹಾರವನ್ನು ತಿಂತಾ ಇದ್ದೇವೋ ಅದು ನಾವು ನಟ್ಟ ಗಿಡಗಳಿಂದ ಬಂದದ್ದಲ್ಲ. ನಮ್ಮ ಅಜ್ಜನ ಅಪ್ಪನೋ ಯಾರು ನಟ ಗಿಡಗಳಿಂದ ಬರುವಂಥದ್ದು. ಒಬ್ಬ ರಾಜ ತನ್ನ ಮಂತ್ರಿಗಳ ಜೊತೆಗೆ ವಿಹಾರಕ್ಕೆ ಹೋಗ್ತಾನೆ. ಕುದುರೆಯಲ್ಲಿ ಹೋಗುವಾಗ ಒಬ್ಬ ಮುದುಕ ಹಲ್ಲೆಲ್ಲ ಹೋಗಿದ್ದವನಿಗೆ ಬಹಳ ಮುದುಕನಾಗಿ ಬೆನ್ನೆಲ್ಲ ಬಾಗಿದೆ. ಅವನ ನೆತ್ತಿಗೆ ಒಂದು ಹೊಂಡ ತೆಗೆದು ಅದನ್ನು ಬೀಜ ನಡ್ತಾ ಇದ್ದಾನಂತೆ. ಇವನು ಕೇಳಿದ, ಏನಜ್ಜ ನಿನಗೆ ಇನ್ನೂ ಆಸೆ ಮುಗಿಲಿಲ್ವ? ನಿನಗೆ ಇಷ್ಟು ವಯಸ್ಸಾಯಿತು, ಹಲ್ಲು ಹೋಗಿದೆ, ನೀನು ಇವತ್ತು ನಾಳೆ ನೀನು ಸತ್ತು ಹೋಗುವನು ಅಂತ ಅವನು ಗಿಡ ನೆಟ್ಟು ಅದರಲ್ಲಿ ಫಸಲು ಬಂದ ಮೇಲೆ ಅದನ್ನು ತಿಂದು ಸಾಯಬೇಕು ಅಂತ ಇದ್ದೇನೆ ನೀನು ಅಂತ ಕೇಳಿದಂತೆ. ಅದಕ್ಕೆ ಅವನು ಹೇಳಿದಂತೆ, ಸ್ವಾಮಿ, ನಾನು ಇವತ್ತು ಹಣ್ಣು ತಿನ್ನುವಂಥದ್ದು ನನ್ನ ಅಜ್ಜ ನಟ್ಟದ್ದು ಅಥವಾ ನಮ್ಮ ಅಪ್ಪ ನಟ್ಟದ್ದು, ನಾನು ನನ್ನ ಮೊಮ್ಮಕ್ಕಳಿಗಾಗಿ ಈ ಗಿಡವನ್ನು ನಡ್ತಾ ಇದ್ದಂತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ. ಕೃತಜ್ಞತೆ ಅಂತಂದರೆ ತಿನ್ನುವುದೇ ಕೃತಜ್ಞತೆ ಅಲ್ಲ. ಅಂತ ಗಿಡದಲ್ಲಿ ಬರುವಂಥ ಹಣ್ಣನ್ನು ನನ್ನ ಮುಂದಿನ ಜನಾಂಗದವರು ಕೂಡ ತಿನ್ನಲಿ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ. ನಾವು ವಿದೇಶಕ್ಕೆ ಹೋಗಿದ್ದಾಗ, ನಾವು ಆಶ್ರಯಕ್ಕೆ ಹೋಗಿದ್ದಾಗ ಒಂದು ದಿನ ಬೆಳಿಗ್ಗೆ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳಿದರು, ಇದು ರೈನ್ ಫಾರೆಸ್ಟ್ ಅಂತ ಹೇಳಿ ಕಾಡು, ಇಲ್ಲಿ ಕಾಡಿನಲ್ಲಿ ಸೂರ್ಯನ ಬೆಳಕು ಭೂಮಿಗೆ ಬೀಳೋದಿಲ್ಲ, ಸೂರ್ಯನ ಬೆಳಕು ಬೀಳದ ಸುತ್ತ ದಪ್ಪವಾಗಿ ಮರ ಬೆಳೆದಿದೆ ಅಂತ ಹೇಳಿದರು. ನನಗೆ ಅನಿಸುತ್ತೆ, ಹೇಳಿದರೆ ಭಾರತ ದೇಶದ ಆಸ್ಟ್ರೇಲಿಯಾ ದೇಶಕ್ಕೆ ಕಾಡು ನೋಡಲಿಕ್ಕೆ ನಾನು ಬರಬೇಕಾಗಿದೆ ಇಲ್ಲಿಗೆ. ನಮ್ಮಲ್ಲಿ ಕಾಡು ಕಡಿಮೆ ಇದೆ ಅಂತ. ಕಡಿಮೆ ಇಲ್ಲ, ಆದರೆ ದಪ್ಪದ ಮರಗಳು ಮಾತ್ರ ಖಂಡಿತ ಇಲ್ಲ. ನಾವು ಈ ಚಾರ್ಮಾಡಿ, ಶಿರಾಡಿ ಎಲ್ಲ ಘಾಟಿಗಳೆಲ್ಲ ಹತ್ತುವಾಗ ದಪ್ಪದ ಮರಗಳೇ ಇಲ್ಲ, ಎಲ್ಲ ಕಲ್ಲಗಿನ ಮರಗಳೇ ಇರ್ತಕ್ಕಂಥ ಮರಗಳೆಲ್ಲ ಎಲ್ಲಿ ಹೋಯಿತು? ನಮ್ಮ ಸಾವಿರಾರು ವರ್ಷದ ಇತಿಹಾಸ ಇದೆ. ದೊಡ್ಡ ವೃತ್ತದ ಮರಗಳು ಇರಬೇಕಾದ್ರೆ ಸಣ್ಣ ಮರಗಳಿದಾವಲ್ಲ, ಎಲ್ಲಿ ಹೋಯಿತು ಅಂತ ನಾವು ಯೋಚನೆ ಮಾಡ್ತೇವೆ. ಅಂದರೆ ಪರಿಸರ ಸಂರಕ್ಷಣೆ ಅಂತಂದರೆ ಗಿಡ ನೆಡುವುದಲ್ಲ, ಅದರ ಮೊದಲು ಈಗ ಇರುವ ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಮೊದಲ ಆದ್ಯ ಕರ್ತವ್ಯ ಆಗಬೇಕು.
ನಮ್ಮ ತೆಂಗಿನ ಗಿಡ ನಾವು ರಕ್ಷಣೆ ಮಾಡಿದೆ, ಯಾಕೆಂದರೆ ಅದು ಫಸ್ಟ್ ನಮಗೆ ಹಣ ಕೊಡ್ತದೆ. ಅಡಿಕೆ ಗಿಡ ರಕ್ಷಣೆ ಮಾಡಿದೆ, ಯಾಕೆ ಕೊಡ್ತದೆ. ಆದರೆ ಬೇರೆ ವೃಕ್ಷಗಳ ಬಗ್ಗೆ ನಾವು ಗಮನಿಸ್ತದೆ, ಯಾಕೆ ಹಲಸು, ಗೇರು ಬೀಜ ಇವೆಲ್ಲ ಏನು ಮರಗಳು ಅಲ್ಲ, ಸಾಮಾನ್ಯ ಮರಗಳು ಎಂದ ಒಂದು ದೃಷ್ಟಿಯಲ್ಲಿ ಇವೆಲ್ಲ ಮರಗಳು ನಮಗೆ ಆಹಾರವನ್ನು ಕೊಡುತ್ತದೆ, ಹಣವನ್ನು ಕೊಡುತ್ತದೆ. ಅದರ ಜೊತೆಗೆ ನಮಗೆ ಆದ್ಯ ಕರ್ತವ್ಯದ ಅವನ್ನು ರಕ್ಷಣೆ ಮಾಡುವಂಥದ್ದು. ರಕ್ಷಣೆ ಮಾಡದೇ ಇದ್ದರೆ ಅವುಗಳೆಲ್ಲ ಮುಂದೆ ನಮ್ಮ ಮುಂದಿನ ಜನಾಂಗಕ್ಕೆ ಅವುಗಳನ್ನು ಚಿತ್ರ ಬರೆದು ತೋರಿಸಬಹುದು. ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದಾರೆ, ಅಲ್ಲಿಂದು ನಾವು ಪ್ರಾಣಿಗಳ ಸಂರಕ್ಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಚಿತ್ರ ಬರೆದಿದೆ. ಆನೆ ಅಂದರೆ ಹೀಗಿತ್ತು, ಸಿಂಹ ಅಂದರೆ ಹೀಗಿತ್ತು, ಹುಲಿ ಅಂದರೆ ಹೀಗಿತ್ತು, ಚಿತ್ರ ಬರೆದು ತೋರಿಸಬೇಕಾಗಬಹುದು ಅಂತ ಹೇಳಿದೆ ಬರೆದಿದ್ರು. ಹೊಂದ್ಕೊಂಡಿದ್ದೆ. ಯಾಕೆಂದರೆ ಈಗ ಕಾಡುಗಳಲ್ಲಿ ಗಿಡ ನೋಡ್ತಾ ಇದ್ದಾರೆ. ಯಾವುದು? ನೀಲಗಿರಿ, ಅರಿಕೇಶಿಯಾ, ಮ್ಯಾಜಿಯಂ, ಮತ್ತು ನಮ್ಮ ಈ ಸಾಗುವಾನಿ ಮುಂತಾದ ಮರಗಳು. ಇದು ಯಾವ ಮರಗಳು ಚಿಗುರು ಕೂಡ ತಿನ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲ ಮರಗಳಲ್ಲಿ ಇರೋಂಥ ಮರಗಳನ್ನು ನಾವು ಎಷ್ಟು ಲಕ್ಷ ನಾಟು ಕೂಡ ಕಾಡು ಪ್ರಾಣಿಗಳಿಗೆ ಅದು ಸಿಗೋದು. ಹಾಗಾಗಿ ಪ್ರಾಣಿಗಳು ಊರಿಗೆ ಬರ್ತವೆ, ಊರಿಗೆ ನಾವು ನೆಟ್ಟ ಫಸಲನ್ನು ತಿಂತವೆ ಮತ್ತು ಅವುಗಳಿಗೆ ರಕ್ಷಣೆ ಇಲ್ಲ. ನಾನು ಮಡಿಕೇರಿಯವರ ಹತ್ರ ಮಾತಾಡ್ತವ್ರು ಹೇಳ್ತಿದ್ದಾರೆ, ನಮ್ಮಲ್ಲಿ ರೆಸಿಡೆಂಟ್ ಎಲಿಫೆಂಟ್ಸ್ ಇದೆ ಅಂತ. ರೆಸಿಡೆಂಟ್ ಅಂದರೆ ಕಾಯಮಾಗಿ ತೋಟದ ಒಳಗೆ ಉಳಿತಕ್ಕಂಥ ಆನೆಗಳಿದ್ದಾವೆ. ಯಾಕೆ ಹೊರಗೆ ಹೋದರೆ ಅವಾಗ ಏನು ಸಿಕ್ಕೋದಿಲ್ಲ, ಸ್ವಲ್ಪ ಇಲ್ಲಿ ಚಿಗುರಾದರೂ ಸಿಗ್ತದೆ ಅವರಿಗೆ ಅಂತ. ಅದಕ್ಕಾಗಿ ನಾವು ಇವತ್ತು ಇದ್ದ ಗಿಡಗಳನ್ನು ರಕ್ಷಣೆ ಮಾಡೋದು ಬಹಳ ಆದ್ಯ ಕರ್ತವ್ಯ ಆಗಬೇಕು. ಮತ್ತು ಮುಂದಿನ ಜನಾಂಗಕ್ಕಾಗಿ ನಾವು ನಾಟಿ ಮಾಡಬೇಕು. ನಾಟಿ ಮಾಡುವಾಗ ಈ ರೀತಿ ಒಳ್ಳೆ ಗಿಡಗಳನ್ನೇ ನಾಟಿ ಮಾಡಬೇಕು. ಯಾವುದು ಫಲ ಬರತಕ್ಕಂಥ ಗಿಡಗಳನ್ನೇ ನಾಟಿ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ನಮ್ಮ ಬದಲು ಕೊಟ್ಟಾಗ ನನಗೆ ಒಬ್ಬರು ಹೇಳ್ತಿದ್ರು ಒಂದು ಭಾಷಣದಲ್ಲಿ, ನಾವು ಇರುವಂಥದ್ದು ನಮ್ಮ ಭೂಮಿಯಲ್ಲಿ ಅಲ್ಲ ಅಂತ. ನೀವು ಯಾರು ಒಪ್ಪುವುದಿಲ್ಲ ಇದನ್ನು. ಇದು ನನ್ನ ಭೂಮಿ ಅಂತ ಹೇಳ್ತೀರಿ. ನಾನು ಖರೀದಿ ಮಾಡಿದ ಭೂಮಿ, ನಾನು ಕೃಷಿ ಮಾಡಿದ ಫಸಲು, ನಾನು ನೆಟ್ಟ ಭತ್ತದ ಗದ್ದೆ, ಇದು ನಂದು ಅಂತ ಹೇಳ್ತೀರಿ. ಆದರೆ ಅವರು ಹೇಳಿದ್ರು ಅಂತಂದರೆ, ನಾವು ಇರ್ತಕ್ಕಂಥದ್ದು ನಮ್ಮ ಭೂಮಿಯಲ್ಲ, ನಮ್ಮ ಮೊಮ್ಮಕ್ಕಳು ಕೊಟ್ಟಂಥ ಭೂಮಿಯಲ್ಲಿ ಅಂತ ಹೇಳಿದರು. ನಮ್ಮ ಮೊಮ್ಮಕ್ಕಳು ಲೀಸಿಗೆ ಕೊಟ್ಟಿದ್ದಾರೆ ನಮಗೆ. ಲೀಸಿಗೆ ಅಂತಂದರೆ ನೀ ಇರುವಷ್ಟು ದಿವಸ ಇದನ್ನು ಅನುಭವಿಸಿ ಆಮೇಲೆ ನಮಗೆ ಬಿಟ್ಟುಕೊಡಿ ಅಂತ. ಬಟ್ ಎಷ್ಟು ದೊಡ್ಡ ಮಾತು. ನಮ್ಮ ಮಕ್ಕಳು ಹೇಳ್ತಾರಂತೆ, ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ತಿನ್ನಿ, ಪರವಾಗಿಲ್ಲ. ಗದ್ದೆ ಮಾಡಿ, ಭತ್ತ ಮಾಡಿ, ಜೋಳ ಮಾಡಿ, ಕಬ್ಬು ಬೆಳೆಸಿ, ಯಾವ ಕೃಷಿ ಬೇಕಾದರೂ ಮಾಡಿ, ಫಲಾಫಲ ಎಲ್ಲ ಬೆಳೆಸಿ. ಆದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಬಿಟ್ಟು ಹೋಗಿ, ಯಾಕೆಂದರೆ ಇದು ನಮ್ಮ ಭೂಮಿ ಅಂತ ಹೇಳ್ತಾರೆ. ಹಾಗೆ ಅವರು ನನಗೆ ಭಾಳ ಒಳ್ಳೆಯ ಮಾತು ಹೇಳಿದರು. ನಾವಿರುವಂಥದ್ದು ನಮ್ಮ ಭೂಮಿಯಲ್ಲ, ನಮ್ಮ ಮೊಮ್ಮಕ್ಕಳು ಕೊಟ್ಟ ಲೀಸ್ ಭೂಮಿಯಲ್ಲಿ ನಾವು ಇದ್ದೇವೆ ಅಂತ. ಈ ಒಂದೇ ಮಾತು ನಾವು ನೆನಪಿಟ್ಕೊಂಡ್ರೆ ಸಾಕು. ನಮ್ಮ ಭೂಮಿ ಅಲ್ಲ ಇದು, ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗತಕ್ಕಂಥ ಅಮೂಲ್ಯವಾದಂಥ ಸಂಪತ್ತಿದೆ ಅಂತ ನೆನೆಸಿಕೊಂಡ್ರೆ ನಾವು ಯಾರು ಕೂಡ ಕಾಡಿನ ಗಿಡಗಳಿಗೆ ಹಾನಿ ಮಾಡಲಿಕ್ಕಿಲ್ಲ ಮತ್ತು ವೃಕ್ಷಗಳ ನಾಶ ಮಾಡಲಿಕ್ಕಿಲ್ಲ. ಹೀಗಾಗಿ ವೃಕ್ಷ ನಾಶ ಮಾಡುವಂಥದ್ದನ್ನೇ ತಪ್ಪಿಸಿದರೆ ಸಾಕು. ಎರಡನೇದಾಗಿ ನಡಬೇಕು. ಲಕ್ಷಾಂತರ ಗಿಡಗಳನ್ನು ನಮ್ಮ ಯೋಜನೆ ಮೂಲಕ ನಾವು ನಟ್ಟಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಅಂದರೆ ಬೆಳಗಾಂ ಅಥವಾ ಆ ಪ್ರದೇಶದಲ್ಲಿ ಗೇರು ಬೀಜದ ಸಸ್ಯಗಳನ್ನು ನಟ್ಟಿದ್ದೇವೆ ಲಕ್ಷಾಂತರ. ಅಲ್ಲಿ ಗೇರು ಬೀಜ ಇರಲಿಲ್ಲ, ಅಲ್ಲಿ ತಿಂದವರು ಬಾರಿಗೆ ಕಾಜು ಅಥವಾ ಗೇರು ಬೀಜದ ಭಾರಿ ಇಷ್ಟ ಅವರಿಗೆ. ಆದರೆ ಬೆಳೆಯೆಲ್ಲ ಇಲ್ಲಿಂದಲೇ ಹೋಗಬೇಕು, ಅಥವಾ ಬೇರೆ ದೇಶದಿಂದ ಇಲ್ಲಿ ಬರಬೇಕು, ಆಫ್ರಿಕಾ ದೇಶದಿಂದಲೋ ಅಥವಾ ಬೇರೆ ದೇಶದಿಂದಲೂ ಇಲ್ಲಿ ಬರಬೇಕು. ಹಾಗಾಗಿ ಅವರು ಹೇಳ್ತೀವಿ, ನಾವು ಅಲ್ಲಿ ಕೊಟ್ಟಾಗ ಬಹಳ ಚೆನ್ನಾಗಿ ಅವರದನ್ನು ನಟ್ಟು ಸಾಕಿದ್ದಾರೆ. ಈಗ ಇತ್ತೀಚೆಗೆ ಸರ್ವೆ ಮಾಡುವಾಗಲೂ ಕೂಡ ಬಹಳ ಗಿಡಗಳು ಅಲ್ಲಿ ಗೇರು ಬೀಜಗಳು ಉತ್ತರ ಕರ್ನಾಟಕದಲ್ಲಿ ಬೆಳೆದಿದೆ. ಮೊನ್ನೆ ಮಂಜಾಳದ ಶ್ರೀಮಾನ್ ಕಂಡ್ರವರು ಹೇಳಿದ ಹಾಗೆ ಆ ಪ್ರದೇಶದಲ್ಲಿ ಬಹಳ ಒಳ್ಳೆಯ ಗಿಡಗಳನ್ನು ನಾವು ಈ ಭಾಗದಿಂದ ಕೊಂಡೋಗಿ ನಡಬೇಕು. ಮತ್ತು ಅಲ್ಲಿ ಮರುಭೂಮಿಯಲ್ಲಿ ಯಾಕೆ ಅಲ್ಲಿ ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಯಾವ ಗಿಡ ಬರುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ನೋಡಿದೆ, ಆ ಗಲ್ಫಿನಲ್ಲಿ ಅಂತಂದರೆ ಮರುಭೂಮಿ ಆದಂಥ ಅಬುದಾಬಿ, ದುಬೈ ಮುಂತಾದ ಪ್ರದೇಶದಲ್ಲಿ ಸಾವಿರಾರು ಎಕರೆ ಲಕ್ಷಾಂತರ ಗಿಡಗಳನ್ನು ನೆಟ್ಟವರು ಬೆಳೆಸ್ತಾರೆ. ಖರ್ಜೂರ ಮತ್ತು ಅಲ್ಲಿ ಬೆಳೀತಕ್ಕಂಥ ಇದು ಮತ್ತು ಗೇರು ಬೀಜ ಇಂಥವುಗಳನ್ನು ನೆಡ್ತಾರೆ. ಅಂದರೆ ಯಾವ ಭೂಮಿ, ಯಾವ ವಾತಾವರಣ, ಮಳೆ ಕಮ್ಮಿಯಲ್ಲಿ ಹೆಚ್ಚಿಲ್ಲ, ಅದಕ್ಕೆ ಒಗ್ಗಿಕೊಳ್ಳತಕ್ಕಂಥ ಗಿಡಗಳಿದ್ದಾವೆ, ಅದಕ್ಕೆ ಹೊಂದಿಕೊಳ್ಳತಕ್ಕಂಥ ಗಿಡಗಳಿದ್ದಾವೆ. ಅವುಗಳ ನಟ್ಟು ನಾವು ರಕ್ಷಣೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಲಿಕ್ಕೆ ಒಳ್ಳೆಯ ಆಸ್ತಿ ಸಂಪತ್ತು ಅದರಿದೆ. ಅದರಿಂದ ಈಗ ನಮ್ಮ ಯೋಜನೆ ವತಿಯಿಂದ ಈಗ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಲಕ್ಷಾಂತರ ಗಿಡಗಳನ್ನು ಇದು ಮಾಡಿದ್ದಾರೆ. ಸುಮಾರು 7,33,096 ಗಿಡಗಳನ್ನು ಈಗ ಇದುವರೆಗೆ ನೆಟ್ಟಿದ್ದಾರೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ.
ಮತ್ತು ರಕ್ಷಿಸಿದ್ದಾರೆ. ರಕ್ಷಿಸೋದು ಬಹಳ ಮುಖ್ಯ. ನನ್ನ ಮಗಳು ಮತ್ತು ಮೊಮ್ಮಗಳು ಟಿಶ್ಯೂ ಪೇಪರ್ ಉಪಯೋಗಿಸ್ತಾರೆ. ಸೀಲ್ ಬೇಕಾದರೆ ಅಥವಾ ಬೆವರು ಅವರೆಲ್ಲ ಕಟ್ ಮಾಡಬೇಡಿ, ಅದು ಬಟ್ಟೆಯಲ್ಲಿ ಹೊಲಿಸ್ಬೇಡಿ. ಯಾಕೆ ಬಟ್ಟೆ ಒಗಿಬೋದು. ಪೇಪರ್ ಬೇಕಾದ್ರೆ ಮರ ಕಡಿಬೇಕು. ಹಾಗಾಗಿ ಮರ ಉಳಿಸಿ ಅಂತಂದರೆ ಪೇಪರ್ ಉಳಿಸಿ. ಪೇಪರ್ ಏನಾದರೂ ಹೆಚ್ಚು ಬಂದು ಬಿಸಾಡಿದರೆ ಬಿಸಾಡಬೇಡಿ, ಪೇಪರ್ ಬಿಸಾಡಬೇಡಿ. ಯಾಕೆ ಅದಕ್ಕೆ ಮತ್ತೆ ವೃಕ್ಷ ಬೇಕು. ಪೇಪರ್ ತಯಾರು ಮಾಡುವಾಗ ವೃಕ್ಷ ಬೇಕು, ಅದನ್ನು ಮಾಡಬೇಡಿ. ಅದರ ಬದಲು ಬಟ್ಟೆಯಿಂದ ಹೊಲಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ವರ್ಷ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಪೇಪರ್ ಅಂದರೆ ನಮಗೇನು ಲೆಕ್ಕವೇ ಇಲ್ಲ. ಪತ್ರಿಕೆಗಳನ್ನು ಓದಿದ ತಕ್ಷಣ ಮುಂದಿನ ದಿನಕ್ಕೆ ಅದು ಬೆಲೆ ಇಲ್ಲ. ನಾಳೆಗೆ ಇವತ್ತಿನ ಪತ್ರಿಕೆ ಇವತ್ತು ಮಾತ್ರ ಬೆಲೆ, ಇವತ್ತು 12 ಗಂಟೆ ಮೇಲೆ ನಾಳೆ ಹೊಸ ಪೇಪರ್ ಬರುತ್ತೆ ಅಂತ. ಅದರ ಬದಲಾಗಿ ರಕ್ಷಣೆ ಮಾಡಬೇಕಾದದ್ದು ಪತ್ರಿಕೆಗಳನ್ನು ರಕ್ಷಣೆ ಮಾಡಬೇಕು, ಪೇಪರ್ ರಕ್ಷಣೆ ಮಾಡಬೇಕು, ಮತ್ತು ಅದು ರೀಸೈಕಲ್ ಆಗಬೇಕು. ಆದರೆ ಮಾತಾಗುತ್ತೆ ಅಂದರೆ ಪ್ರತಿ ದಿವಸ ನಾವು ಪೇಪರ್ ಉಪಯೋಗಿಸಿದರೆ ಸಿಕ್ಕಾಪಟ್ಟೆ ಮರಗಳ ನಾಶಕ್ಕೆ ಅದು ಮೂಲ ಪ್ರೇರಣೆ ಆಗುತ್ತೆ ಅಂತ ನಮ್ಮ ಮಾತನ್ನು ನಾವು ಒಪ್ಪಿ ನಮ್ಮ ಯೋಜನೆ ವತಿಯಿಂದ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇವತ್ತು ನಾವು ನೋಡಿದ ಹಾಗೆ ಶಾಲಾ ಆವರಣ, ಸಾಲು ಮರ, ರೈತರ ಜಮೀನಲ್ಲಿ ಮುಂತಾದ ಕಡೆಗಳಲ್ಲಿ ಗಿಡ ನೆಡಲಿಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ, ಇಲ್ಲಿ ಶೌರ್ಯ ಕಾರ್ಯಕ್ರಮದ ಅನೇಕ ಕಾರ್ಯಕರ್ತರಿದ್ದಾರೆ. ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದರೆ ಅವರ ಕೆಲಸವೇ ರಕ್ಷಣೆ, ಸಂರಕ್ಷಣೆ. ರಕ್ಷಣೆ ಮಾಡೋದು ಅಂತಂದರೆ ಒಂದು ಗಿಡವನ್ನು ಯಾರಾದರೂ ನಾವು ಮೊದಲು ಗಿಡ ನೆಟ್ಟಾಗ ಅದಕ್ಕೆ ಹೆಸರು ಆಗ್ತಾ ಇದೆ, ಯಾರು ಗಿಡ ನೆಟ್ಟಿದ್ದಾರೆ ಅಂತ. ಯಾಕಂದರೆ ಆ ಕಡೆ ಈ ಕಡೆ ಹೋಗುವಾಗ ನೋಡಿ ಹೋಗಲಿ ಅಂತ. ಬಹುಶಃ ನಾನು ಇಲ್ಲಿ ನಟ್ಟಿದ್ದೆ, ನಾನು ಮತ್ತು ಕಂಡ್ರವರು ಸ್ವಲ್ಪ ಗಿಡ ನೆಟ್ಟಿದ್ದೇವೆ. ನಾನು ಆ ಕಡೆ ಹತ್ತಿರ ನೋಡಿ ಹೋಗ್ತೇನೆ ನಮ್ಮ ಮುಂದಿನ ಸಲ. ಯಾಕೆಂದರೆ ಈ ಗಿಡ ಇಲ್ಲಿದ್ರೆ ನಮ್ಮ ಹೆಸರು ಬರೋದು, ಹೆಸರು ಇರ್ತದೆ, ವೃಕ್ಷ ಇರೋದಿಲ್ಲ. ಆದರೆ ಆಗದ ಹಾಗೆ ಜಾಗ್ರತೆ ಮಾಡೋಣ ಅಂತ ಹೇಳಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಇಲ್ಲಿಯ ಶೌರ್ಯ ತಂಡದವರು ಮತ್ತು ಯೋಜನೆಯ ಕುಟುಂಬದವರು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ನಿಮ್ಮ ಹೊಣೆ ಇಲ್ಲಂದರೆ ಯಾರ ಮಾಡಲಿ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡಿ. ಯಾರಾದರೂ ಮಾಡಲಿಲ್ಲ, ನಾವು ಮೊದಲು ಮಾಡಿ ಆಮೇಲೆ ಬೇರೆಯವರಿಗೆ ಹೇಳಬೇಕು. ಇಂತಹ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಈಗ ಸುಮಾರು 600 ಕೆರೆಗಳು ಈಗ ಹೂಳು ತೆಗೆದಿದ್ದೇವೆ. 600 ಕೆರೆಗಳನ್ನು ಜನರ ಸಹಭಾಗಿತ್ವದಲ್ಲಿ ಹೂಳು ತೆಗೆದು ಆ ಕೆರೆಗೆ ನೀರು ಬರುವಂತೆ ಮಾಡಿದೆ. ಇದರಿಂದಾಗಿ ಬೋರ್ವೆಲ್ ರೀಚಾರ್ಜ್ ಆಗಿದೆ, ಎಷ್ಟು ಬಾವಿಗಳಿಗೆ ನೀರು ತುಂಬಿದೆ, ಎಷ್ಟು ಜನರಿಗೆ ಕುಡಿಯುವ ನೀರು ಸಿಕ್ಕಿದೆ. ಹಾಗಾಗಿ ಪ್ರತಿ ವರ್ಷ ಸುಮಾರು 500ರಷ್ಟು ಕೆರೆಗಳನ್ನು 100 ದಿವಸದಲ್ಲಿ 100 ಕೆರೆಗಳ ಮಣ್ಣನ್ನು ತೆಗೆದಿದ್ದಾರೆ ನಮ್ಮ ಯೋಜನೆ. 100 ದಿವಸದಲ್ಲಿ 100 ಕೆರೆಗಳ ಮಣ್ಣನ್ನು ತೆಗೆದಿದ್ದಾರೆ. ಇದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ನಮ್ಮ ಅರಣ್ಯ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಅರಣ್ಯ ಇಲಾಖೆಯಲ್ಲಿ ಅವರು ಮುಟ್ಟಿದರೆ ಸಾಕು ಗಿಡ ಬದುಕ್ತದೆ, ಗಿಡ ವೃಕ್ಷ ಆಗ್ತದೆ ಅಂತೇಳಿ. ಅದು ಏನೋ ಗೊತ್ತಿಲ್ಲ. ಅವರು ಮುಟ್ಟಿದರೆ ಸಾಕು ಗಿಡ ಮುಟ್ಟಿನಟ್ಟು ನಾವು ನಟ್ಟು ಗೊಬ್ಬರ ಹಾಕಿ ನೀರು ಹಾಕಿದ್ರು ಕೂಡ ಅದು ಬೆಳೆಯೋದಿಲ್ಲ. ಆದರೆ ಅರಣ್ಯ ಇಲಾಖೆ ಅವರು ಬಿಸಾಡಿದ್ರು ಕೂಡ ಅದು ಗಿಡ ಅಲ್ಲಿ ಚಿಗುರುತ್ತದೆ. ಹಾಗಾಗಿ ಅವರ ಪ್ರಯತ್ನ ಸಾಕಷ್ಟು ಬೇಕಾಗುತ್ತೆ. ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮೆಲ್ಲರ ಹೊಣೆ ಇದು, ನಮ್ಮೆಲ್ಲರ ಆದ್ಯತೆಯ ಕಾರ್ಯಕ್ರಮ ಆಗಬೇಕು. ಇದು ಸಭಾ ಕಾರ್ಯಕ್ರಮ ಅಲ್ಲ, ಇದು ಗಿಡ ನಾಟಿ ಮಾಡುವಂಥ ಕಾರ್ಯಕ್ರಮದ ಪ್ರೇರಣಾ ಕಾರ್ಯಕ್ರಮ. ಇದು ನಿಮಗೆ ಪ್ರೇರಣೆ ಆದರೆ ಸಾಕು, ನೀವೆಲ್ಲ ರಕ್ಷಣೆ ಮಾಡ್ಕೊಳ್ತೀರಿ. ಮತ್ತು ನಮ್ಮ ಮೊಮ್ಮಕ್ಕಳ ಆಸ್ತಿ ಇದು, ನಾವು ಬಿಟ್ಟುಕೊಡ್ಬೇಕು ಒಳ್ಳೆ ರೀತಿಯಲ್ಲಿ ಅನ್ನೋ ಮಾತನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಕಂಡ್ರೆಯವರು ಈ ಕಾರ್ಯಕ್ರಮಕ್ಕಾಗಿ ಬಹಳ ದೂರದಿಂದ ಬಂದು ಒಳ್ಳೆಯ ಮಾತುಗಳನ್ನು ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ ರೈತರು ಹೇಳಿದರು, ಹಿಂದೆ ಸಚಿವರಾಗಿದ್ದಾಗ ನಾನು ಬಹಳ ಇಲ್ಲಿ ಈಗಿರುವಂಥ ಸಾಲುಮರ ತಿಮ್ಮಕ್ಕ ವನವನ್ನು ಮಾಡಿದ್ದವರು ಇರುವಾಗ ಬೇರೆ ಕಡೆ ಕೂಡ ಅದು ಮಾಡಿದ್ದೇನೆ ಅಂತ ಹೇಳಿದರು. ಹೀಗಾಗಿ ಸಾಲುಮರ ತಿಮ್ಮಕ್ಕ ಈಗ 100 ವರ್ಷ ದಾಟಿದವರು. ಅವರನ್ನು ನಾವು ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಅನೇಕ ಸಲ ಅವರ ಮೊಮ್ಮಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಅವರನ್ನು ಸನ್ಮಾನ ಮಾಡ್ತಾರೆ, ಆದರೆ 5 ರೂಪಾಯಿ ಅವರಿಗೆ ಕೊಡೋದಿಲ್ಲ. ಇದು ನಮ್ಮ ಅಭ್ಯಾಸ. ಇದು ಕರೆದು ಒಂದು ಶಾಲು, ಒಂದು ಹಣ್ಣಿನ ಪಟ್ಟಿ. ಅವರದ್ದು ಮನೆಯಲ್ಲಿ ಒಂದು 100 ಶಾಲೆ 1000 ಶಾಲೆ ಇರಬಹುದು. ಹಣ್ಣಿನ ಪಟ್ಟಿ ಹಾಗೆ ತಿಂದು ಹೋಗ್ಬಿಟ್ಟು ಅದು ಉಳಿಯೋದಿಲ್ಲ. ಆದರೆ ಅವ್ರು ಹೇಳ್ತಿದ್ರು, ನಮಗೆ ದುಡ್ಡು ಯಾರು ಕೊಡೋದಿಲ್ಲ, ನಮಗೆ ಮನೆ ಕಟ್ಟಲಿಕ್ಕಿಲ್ಲ. ಅದಕ್ಕೆ ನಾವು ತಿಂಗಳಿಗೆ 7,000 ರೂಪಾಯಿ, ಹಾಗೆ ಈಗ ಪ್ರತಿ ತಿಂಗಳು ಅವರಿಗೆ 7,000 ರೂಪಾಯಿ ಕಳಿಸ್ತಾ ಇದ್ದೀವಿ. ಯಾಕಂದರೆ ಸಾಲುಮರ ತಿಮ್ಮಕ್ಕನ ಹೆಸರಿರ್ತಾರೆ, ಅವರ ಬರಲೇಬೇಕು ಕಾರ್ಯಕ್ರಮಕ್ಕೆ ಕರೀತಾರೆ. ಹೋಗ ಕಾರ್ನಲ್ಲಿ ಒಂದು ಗೊಂಬೆಯನ್ನು ತಂದ ಹಾಗೆ ಅದನ್ನು ತಂದು ನಿಲ್ಲಿಸಿ ಕಾರ್ಯಕ್ರಮ ಮುಗಿಸಿ ಹೋಗ್ತಾರೆ. ಅವರು ಯಾರು ಅವರ ಬಗ್ಗೆ, ಅವರ ಮನೆಯವರ ವಾಸ್ತವ್ಯದ ಬಗ್ಗೆ, ಆಹಾರದ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಮಾಡಿದ್ದೇವೆ.
ಈಗ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ದುಡಿದಂಥ ನಮ್ಮೆಲ್ಲ ಯೋಜನೆಯ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಪಾಯಸ್ರವರು ಶೌರ್ಯ ಟೀಮಿನ ಅಧ್ಯಕ್ಷರು, ಅವರು ಭಾಳ ಒಳ್ಳೆ ರೀತಿಯಲ್ಲಿ ಶೌರ್ಯ ತಂಡವನ್ನು ನಡೆಸ್ತಾ ಇದ್ದಾರೆ. ಶೌರ್ಯ ತಂಡ ಅಂದರೆ ನಮ್ಮ ಯಾವುದೇ ಕಾರ್ಯಕ್ಕೆ ಉದ್ಯುಕ್ತರಾಗಿ ರೆಡಿಯಾಗಿರುವಂಥವ್ರು. ಒಂದು ಬಿಸಿಲು ಹಾಕಿದರೆ ಸಾಕು, ಅವರೆಲ್ಲ ಬಂದು ಬಿಡ್ತಾರೆ. ಅದು ಅವರ ಶಕ್ತಿ ಅಪಾರವಾದದ್ದು, ಅವರ ಶಕ್ತಿ ಅಪಾರವಾದದ್ದು. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಪಾಯಸವನ್ನು ಕೂಡ ಅಭಿನಂದಿಸಿ, ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಭಾಗಿತ್ವ ಇರಲಿ, ಉತ್ಸಾಹ ಪ್ರೋತ್ಸಾಹ ಹೀಗೆ ಮುಂದುವರಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಕಾಡಲಿ ಅಂತ ಆಶೀರ್ವದಿಸಿ, ನಮಗೆಲ್ಲರಿಗೂ ಕೂಡ ಪರಿಸರದ ಕಾವಂದರಿಗೆ ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆ ಮರುಕಳಿಸಿ ನಮ್ಮನ್ನು ಉರಿದುಂಬಿಸಿದಂಥ ಮಾನ್ಯ ಸಚಿವರು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ನೆರೆದಂಥ ಸಮಸ್ತ ಬಂಧುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗೌರಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರ ಇವರು ಕೂಡ ಆಗಮಿಸಿ ಉತ್ತಮ ಸಂದೇಶವನ್ನ ನೀಡಿದ್ದಾರೆ. ಗೌರವಾನ್ವಿತರಿಗೆ ಕೂಡ ನೆರೆದಂಥ ಸಮಸ್ತ ಬಂಧುಗಳ ಪರವಾಗಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂಘದ ವತಿಯಿಂದ ನಮ್ಮ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದಶಲಕ್ಷ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಮಾನಾಥ್ ರಾಯ್ಜಿಯವರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಇಲ್ಲಿನ ಸ್ಥಳೀಯ ಶಾಸಕರಾದಂಥ ರಾಜೇಶ್ ನಾಯಕರವರು, ಅನೇಕ ಜನ ಇದರಲ್ಲೆಲ್ಲ ಭಾಗಿಯಾಗಿದ್ದರು. ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಇವಾಗ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಇಲ್ಲಿ ಇದೆ. ಸಾಲು ಮರದ ತಿಮ್ಮಕ್ಕನ ಈ ಉದ್ಯಾನವನದಲ್ಲಿ ಮಾನ್ಯ ರಮಾನಾಥ್ ರಾಯರು ಇದ್ದಾಗ ನಿರ್ಮಾಣ ಆಗಿದ್ದು, ಇಲ್ಲಿ ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಏನು ಇವತ್ತು ಕಾರಣ ಇದೆ, ಭಾಳಷ್ಟು ಕಡೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಹಣ್ಣಿನ ಗಿಡ ಆಗಲಿ ಮತ್ತೊಂದಾಗಲಿ ನೆಡಬೇಕು ಅನ್ನೋಂಥದ್ದು, ಅದಕ್ಕೂ ಚಾಲನೆ ಆಗಿದೆ. ಸರ್ಕಾರದ ವತಿಯಿಂದ ಈ ವರ್ಷವೂ 5 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹಾಕಿಕೊಂಡಿದ್ದೇವೆ. ನಾಳೆ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಮತ್ತು ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವೃಕ್ಷ ಸಂರಕ್ಷಣೆ ಕಾಯ್ದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಪರಿಸರ ಸಂರಕ್ಷಣೆ ಕಾಯ್ದೆ, ಈ ಎಲ್ಲ ಕಾಯ್ದೆಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡಿ ಬರುವಂಥ ದಿನಮಾನಗಳಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಿಸುವುದು ಮತ್ತು ಇರುವಂಥ ಒಂದೇ ಭೂಮಿಯನ್ನು ಇವತ್ತು ಉತ್ತಮ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಒಂದು ಕೆಲಸ, ಅದರ ಜೊತೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡುವಂಥದ್ದು ಅವೆಲ್ಲವೂ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಈ ಭಾಗದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಸ್ಟಲ್ಲಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದರ ಉದ್ದೇಶ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಏನು ಜನ ಮೃತಪಡ್ತಾ ಇದ್ದಾರೆ, ಇದಕ್ಕೆ ಪ್ರಾಣಿಗಳು ಏನು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರ್ತಾ ಇದೆ, ಆನೆ ತುಳಿತದಿಂದ ಹೆಚ್ಚಿನ ಸಾವುಗಳಾಗ್ತಾ ಇದೆ, ಆನೆಯ ಏನೊಂದು ಬಿಹೇವಿಯರ್ ಇದೆ ಅದ್ರ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ, ಯಾರು ತಜ್ಞರಿದ್ದಾರೆ, ಅವರೆಲ್ಲರಿಗೆ ಆಹ್ವಾನ ಮಾಡಿ ಇದನ್ನು ಶಾಶ್ವತವಾಗಿ ತಡೆಗಟ್ಟಬೇಕು, ಅತ್ಯಮೂಲ್ಯವಾದಂಥ ಒಂದು ಜೀವ ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನಿಮಿತ್ತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 10-12 ದೇಶದ ಪ್ರತಿನಿಧಿಗಳು ಭಾಗವಹಿಸುವಂಥ ಸಾಧ್ಯತೆಗಳಿದ್ದಾವೆ. ಸಂರಕ್ಷಣೆ ಮಾಡುವಂಥದ್ದು ಬೆಳೆಸುವಂಥದ್ದಕ್ಕೆ ಇವತ್ತು ಮಧ್ಯಾಹ್ನ ಒಂದು ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ಹಿಂದೆನೂ ಒಂದು ಸಭೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಕೆಲವೊಂದು ಕಡೆ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಸರಿಪಡಿಸುವಂಥದ್ದು, ಹೆಚ್ಚಿನ ಜಾಗೃತಿ ಮೂಡಿಸುವಂಥದ್ದು, ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥದ್ದು, ಇವೆಲ್ಲ ಯೋಜನೆಗಳು ಇವತ್ತು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥದ್ದು, ಪರಿಸರ ಉಳಿಸುವಂಥ ಒಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಆದೇಶವನ್ನು ಸೂಚನೆಯನ್ನು ಕೊಡ್ತೇವೆ.